ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ಆ್ಯಂಡ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅದರ ಒಂದು ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡೋಕ್ಕೋಡೋದಿಲ್ಲ ಆ್ಯಂಡ್ ನಿಮಗೆ ಬರೋ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ. ಇದರಲ್ಲಿ ನಾನು ಯಾವುದೇ ರೀತಿಯ ಪೈಲ್ಸ್ನ ಇಡ್ತಾ ಇಲ್ಲ. ಸೊ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯ ಒಂದು ಪೈಲ್ ರೀಡಿಂಗ್ ಅಲ್ವೇ ಅಲ್ಲ. ಆ್ಯಂಡ್ ಏನಕ್ಕೆ ನಾನು ಪೈಲ್ ಇಟ್ಟಿಲ್ಲ ಅಂದರೆ ಬಿಕಾಸ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್. ಓಕೆ, ಒಂದು ಕಲೆಕ್ಟಿವ್ ಜನರಿಗೆ. ಆ್ಯಂಡ್ ಈ ಮೆಸೇಜ್ ನನಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಬಂದಿರೋ ಒಂದು ಸಂದೇಶ. ಆ್ಯಂಡ್ ಪದೇ ಪದೇ ನನಗೆ ಇವತ್ತು ಹೈ ಪ್ರಿಸ್ಟೆಸ್ ಕಾರ್ಡ್ ಬರ್ತಿತ್ತು. ಆ್ಯಂಡ್ ಈ ಹೈ ಪ್ರಿಸ್ಟೆಸ್ ಕಾರ್ಡ್ ಏನಕ್ಕೆ ಬರುತ್ತೆ ಅಂದರೆ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಗೊತ್ತಾಗಬೇಕಾಗಿದೆ, ಏನೋ ಒಂದು ಹಿಡನ್ ಇದೆ, ಏನೋ ಒಂದು ಸೀಕ್ರೆಟ್ ಇದೆ. ಸೊ ಪದೇ ಪದೇ ಆ ಒಂದು ಹೈ ಪ್ರಿಸ್ಟೆಸ್ ಕಾರ್ಡ್ ನನಗೆ ಏನಕ್ಕೆ ಬರ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಸೊ ಹೈ ಪ್ರಿಸ್ಟೆಸ್ ಕಾರ್ಡ್ ನೀವು ನೋಡಿರ್ಬೋದು ಟ್ಯಾರೋದಲ್ಲಿ. ಸೊ ಮೈಟ್ ಬಿ ಏನೋ ಒಂದು ಸೀಕ್ರೆಟ್ ಇರಬಹುದು, ಏನೇ ಇರಬಹುದು. ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಈ ಮೆಸೇಜ್ನ ನಿಮಗೆ ನಾನು ಕನ್ವೆ ಮಾಡೋ ಒಂದು ಆ ಒಂದು ಚಾನಲೈಸೇಷನ್ ನನಗೆ ಬಂತು ಮೆಡಿಟೇಷನ್ ಮಾಡಬೇಕಾದ್ರೆ. ಆ್ಯಂಡ್ ಅವರ ಒಂದು ಡೀಪ್ ವಿಸ್ಡಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಹೈ ಪ್ರಿಸ್ಟೆಸ್ಗೆ ಎಲ್ಲನೂ ಗೊತ್ತಿರುತ್ತೆ. ಮೈಟ್ ಬಿ ಇವತ್ತು ಒಂದು ಸಮಯ ಇದೆ, ಮೈಟ್ ಬಿ ಏನೋ ಈ ಒಂದು ರೀಡಿಂಗಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ರೀಡಿಂಗ್ನ ನೀವು ದಯವಿಟ್ಟು ನೋಡಿ. ಆ್ಯಂಡ್ ನಿಮಗೆ ಈ ಒಂದು ರೀಡಿಂಗ್ ತೊಗೊಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಮೈಟ್ ಬಿ ಈ ಒಂದು ಮೆಸೇಜ್ ಯಾರಿಗೂ ಹೋಗಬೇಕು ಅಂತಿದೆಯೋ ಅದು ಖಂಡಿತ ಹೋಗುತ್ತೆ. ಸೊ ಆ ಒಂದು ಹೆಲ್ಪ್ ಅವ್ರಿಗೆ ಬೇಕಿದ್ರೆ ಖಂಡಿತ ಆ ಹೆಲ್ಪು ಹೋಗುತ್ತೆ. ಸೊ ನಿಮಗೆ ಈ ಒಂದು ರೀಡಿಂಗಿನ ಒಂದು ಮೆಥಡ್ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀನಿ. ಬಿಕಾಸ್ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಪದೇ ಪದೇ ನನಗೆ ಹೈ ಪ್ರಿಸ್ಟೆಸ್ ಕಾರ್ಡ್ ಏನಕ್ಕೆ ಬರ್ತಾಯಿತ್ತು ಅಂತ ನಾನು ಟ್ಯಾರೋಗೆ ಕೇಳಿದಾಗ ನನಗೆ ಕಲೆಕ್ಟಿವ್ ರೀಡಿಂಗ್ ಮಾಡೋ ಒಂದು ಮೆಸೇಜ್ ಬಂತು ಆ್ಯಂಡ್ ಕಮ್ಯುನಿಕೇಷನ್ ಮಾಡೋ ಒಂದು ಮೆಸೇಜ್ ಬಂತು. ಸೊ ಹಾಗಾಗಿ ನಾನು ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟು ನಾವು ನಮ್ಮ ನಾದಾನ ಕೇಳೋಣ ಆ್ಯಂಡ್ ದೆನ್ ನಮ್ಮ ರೀಡಿಂಗ್ನ ಶುರು ಮಾಡೋಣ. ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್ ಏನಿತ್ತು ಅಂದರೆ ಮೈಟ್ ಬಿ ಯಾರೋ ಏನೋ ಒಂದು ಕಳ್ಕೊಂಡಿದ್ದೀರಾ. ಸೊ ಹೆದರಬೇಡಿ. ನೀವು ಕಳ್ಕೊಂಡಿರೋದು ಅದು ಮನಃಶಾಂತಿ ಇರ್ಬೋದು, ದುಡ್ಡು ಇರಬಹುದು, ಎಲ್ಲ ಏನೇ ಇರಬಹುದು, ಅದು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರುತ್ತೆ. ಆ್ಯಂಡ್ ಹಾಳಾಗಿದ್ರೆ ಅದು ಖಂಡಿತ ಅದು ರಿಪೇರು ಆಗುತ್ತೆ. ಸೊ ಮೈಟ್ ಬಿ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀರಾ. ಸೊ ಅದರ ಬಗ್ಗೆ ಚಿಂತೆ ಬೇಡ ಅನ್ನೋದನ್ನು ಮೆಸೇಜ್ ಬರ್ತಾ ಇದೆ. ಸೊ ನಾನು ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ಈ ಒಂದು ರೀಡಿಂಗಲ್ಲಿ ಯಾವ ದೇವರ ಪ್ರೆಸೆನ್ಸ್ ಇದೆ, ಸೊ ಯಾವ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಬೇಸಿಕಲಿ ಈ ಒಂದು ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ನನಗೆ ತುಂಬ ಸ್ಟ್ರಾಂಗ್ ಆಗಿ ದೇವರ ಪ್ರೆಸೆನ್ಸ್ ಬೇಕಿತ್ತು. ಆ್ಯಂಡ್ ಹಾಗಾಗಿ ನಾನು ಈ ಒಂದು ಕಾರ್ಡ್ನ ತಗೊಂಡಿದ್ದೀನಿ. ಸೊ ನೋಡೋಣ ಈ ಒಂದು ರೀಡಿಂಗಲ್ಲಿ ಯಾವ ದೇವರಿನ ಪ್ರೆಸೆನ್ಸ್ ಇದೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಹೇಳಿ ಯಾವ ದೇವರ ಪ್ರೆಸೆನ್ಸ್ ಇದೆ. ಹೈ ಪ್ರಿಸ್ಟೆಸ್ ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೈ ಪ್ರಿಸ್ಟೆಸ್ ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಹೇಳಿ ಹೈ ಪ್ರಿಸ್ಟೆಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ.
ಸೊ ಕಾರ್ಡನ್ನು ತೆಗೆಯೋಣ. ಮೊದಲನೇ ಕಾರ್ಡು ನರಸಿಂಹದೇವ. ಓಕೆ, ಸೊ ಈ ಒಂದು ದೇವರ ಪ್ರೆಸೆನ್ಸ್ ನಮ್ಮ ರೀಡಿಂಗಲ್ಲಿ ಇರುತ್ತೆ. ಸೊ ನರಸಿಂಹ ನೀವು ನೋಡಿರ್ಬೋದು. ಸೊ ಜಸ್ಟ್ ಅ ಸೆಕೆಂಡ್. ಸೊ ನೆಕ್ಸ್ಟ್ ಕಾರ್ಡು ಕುರ್ಮ ಅವತಾರ. ಸೊ ವಿಷ್ಣುವಿನ ಇನ್ನೊಂದು ಅವತಾರ ಕುರ್ಮ ಅವತಾರ. ಸೊ ಟಾರ್ಟಾಯ್ಸ್ ಇದೆ. ಓಕೆ, ಸೊ ಮೈಟ್ ಬಿ ಇಷ್ಟು ಇನ್ನೊಂದು ಕಾರ್ಡ್ನ ತೆಗೆದುಬಿಡ್ತೀನಿ, ಆಮೇಲೆ ನಾವು ಮಾತಾಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್, ಹೈ ಪ್ರೀಸ್ಟಸ್ ಕಡೆಯಿಂದ ಈ ದೇವರ ಯಾವ ದೇವರ ಪ್ರೆಸೆನ್ಸ್ ಈ ಒಂದು ರೀಡಿಂಗಲ್ಲಿ ಇದೆ? ಓಕೆ, ಮತ್ಸ್ಯ ಅವತಾರ. ಸೊ ವಿಷ್ಣುವಿನ ಇಲ್ಲಿ ಸ್ಟ್ರಾಂಗ್ ಅವತಾರಗಳು ಇದೆ. ಓಕೆ, ಸೊ ಮೈಟ್ ಬಿ ಇಲ್ಲಿ ವಿಷ್ಣು ದೇವರ ಒಂದು ಪ್ರೆಸೆನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ವಿಷ್ಣು ನಮಗೆ ಪಾಲನಹಾರರು. ಸೊ ಇಲ್ಲಿ ಸರಸ್ವತಿ ಕೂಡ ಇದೆ. ಸೊ ನೀವು ನೋಡ್ಬೋದು ಬಾಟಮ್ ಆಫ್ ದ ಡೆಕ್. ಸೊ ಈ ಒಂದು ಕಾರ್ಡನ್ನು ತಗೊಳ್ಳೋಕ್ಕೆ ನನಗೆ ಪ್ರೇರಣೆ ಆಗ್ತಾ ಇದೆ. ಸೊ ನಾನು ಖಂಡಿತ ಈ ಒಂದು ಕಾರ್ಡನ್ನು ಸಹ ತೊಗೊತೀನಿ. ಬಿಕಾಸ್ ಈ ಒಂದು ಕಾರ್ಡು ಈ ಒಂದು ಹೈ ಪ್ರೀಸ್ಟಸ್ ಸರಸ್ವತಿ ಆ್ಯಂಡ್ ಇನ್ನೇನು ಬೇಕು ನಮಗೆ ಅಲ್ವಾ? ಸೊ ಮೈಟ್ ಬಿ ನಿಮ್ಮ ಎಜುಕೇಷನ್ ತುಂಬ ಚೆನ್ನಾಗಿ ಆಗ್ತಾ ಇರಬಹುದು. ಆ್ಯಂಡ್ ನಿಮ್ಮ ಎಜುಕೇಷನಲ್ಲಿ ಏನೇ ಒಂದು ಅಡೆತಡೆ ಇದ್ದರೂ ಅದು ದೂರ ಆಗ್ತಾ ಇರ್ಬೋದು. ಮೈಟ್ ಬಿ ನೀವು ಮ್ಯೂಸಿಕ್ ಕಲಿತಾ ಇರ್ಬೋದು. ಸೊ ಸರಸ್ವತಿ ತಾಯಿ ಇದ್ದಾರೆ ಅಂದರೆ ಆ ತಾಯಿ ಓದೋ ಕಡೆ ನಮಗೆ ತುಂಬ ಕಾನ್ಸಂಟ್ರೇಷನ್ನ ಕೊಡ್ತಾರೆ. ಸೊ ಸರಸ್ವತಿನ ನೀವು ಆರಾಧಿಸಬೇಕು. ಆ್ಯಂಡ್ ಗಾಡೆಸ್ ಆಫ್ ಲರ್ನಿಂಗ್ ಅಂತ ಕರೀತಾರೆ ಸರಸ್ವತಿ ತಾಯಿಗೆ. ಸೊ ನಿಮಗೆ ಮೆಮೊರಿ ಲಾಸ್ ಇದ್ದರೆ ಆ ಮೆಮೊರಿ ಪರ್ಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಇಂಟೆಲೆಕ್ಚುಯಲ್ ಪಾರ್ಟ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ, ಎನ್ಹ್ಯಾನ್ಸ್ ಆಗ್ತಾ ಇದೆ. ಆ್ಯಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಕಲೀಲಿಕ್ಕೆ ನಿಮಗೆ ಇಲ್ಲಿ ತುಂಬಾ ಪ್ರೇರಣೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಮೆಡಿಟೇಷನ್ ಮಂತ್ರ ಇದೆ. ಸೊ ನಿಮಗೆ ಸ್ಕ್ರೀನ್ಶಾಟ್ ಸಿಗ್ತಾ ಇದೆ, ಖಂಡಿತ ನಿಮ್ಮ ಫೋನಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ ಈ ಮಂತ್ರನ ನೀವು ಹೇಳಿ. ಆ್ಯಂಡ್ ಸರಸ್ವತಿ ತಾಯಿ ಇಲ್ಲಿ ಹೇಳ್ತಿರೋ ಹಾಗೆ ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಸೀರೆಯಲ್ಲಿ ಅವರು ಇರ್ತಾರೆ. ಆ್ಯಂಡ್ ಅವರ ಕೈಯಲ್ಲಿ ವೀಣೆ ಇದೆ. ಓಕೆ, ಆ್ಯಂಡ್ ಒಂದು ಕೈಯಲ್ಲಿ ಪುಸ್ತಕವಿದೆ ಆ್ಯಂಡ್ ಇನ್ನೊಂದು ಕೈಯಲ್ಲಿ ಜಪಮಾಲ ಇದೆ. ಆ್ಯಂಡ್ ನೀವು ನೋಡ್ತಾ ಇರೋ ಹೈ ಪ್ರಿಸ್ಟಸ್ ಕೂಡ ಹಾಗೆ ಇದ್ದಾರೆ. ಓಕೆ, ಸೊ ಈ ರೀತಿ ನಾಲೆಡ್ಜ್ ಇರೋ ಪರ್ಸನ್ ಹೈ ಪ್ರಿಸ್ಟಸ್ ಆ್ಯಂಡ್ ಸರಸ್ವತಿ ನಮ್ಮ ರೀಡಿಂಗಿಗೆ ಬಂದಿದ್ದಾರೆ. ಅವರ ಪ್ರೆಸೆನ್ಸ್ ಇಲ್ಲಿದೆ ಅಂದರೆ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನಿಮ್ಮ ಮಕ್ಕಳ ಮೇಲೆ ಸದಾ ಇರುತ್ತೆ. ಆ್ಯಂಡ್ ಇನ್ನು ಮುಂದೇನೂ ಕೂಡ ಅವರು ಯಾವಾಗಲೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಓಕೆ, ಸೊ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಕೆರಿಯರ್ ಮೇಲೆ ಇಲ್ಲ ಅಂದರೆ ಖಂಡಿತ ನಿಮಗೆ ಅದೊಂದೇ ಅಲ್ಲ, ನಿಮ್ಮ ಮೆಮೊರಿ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲನೂ ಸಹ ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡು ನಮ್ಮದು ನರಸಿಂಹ ದೇವ. ಸೊ ನರಸಿಂಹ ದೇವ ಇಲ್ಲಿ ಅರ್ಧ ಮನುಷ್ಯರು ಹಾಗೂ ಅರ್ಧ ಲಯನ್ ಅವತಾರ ಅಂದರೆ ಸಿಂಹ ಅವತಾರ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮಂತ್ರ ಇದೆ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ ಮೆಡಿಟೇಷನ್ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಿ. ದ ಮ್ಯಾನ್ ಆ್ಯಂಡ್ ದ ಲಯನ್ ಹಿಯರ್. ಓಕೆ, ಸೊ ಮ್ಯಾನ್ ಮತ್ತು ಲಯನ್, ಮನುಷ್ಯ ಹಾಗೂ ಸಿಂಹದ ಅರ್ಧ ನರಸಿಂಹ, ನರ ಹಾಗೂ ಸಿಂಹ. ಸೊ ಅವರು ನಮಗೆ ಅಲ್ಟಿಮೇಟ್ ಪ್ರೊಟೆಕ್ಷನ್ ಕೊಡ್ತಾರೆ ಈವಿಲ್ ಫೋರ್ಸಸ್ಸಿಂದ. ಓಕೆ, ಸೊ ನೀವು ಈ ಮಂತ್ರ ಹೇಳೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು, ನೆಗೆಟಿವಿಟಿ ಇರಬಹುದು, ನಿಮ್ಮದೇ ಒಂದು ಟಫ್ ಸಿಚುವೇಶನ್ ಇರಬಹುದು, ಅದನ್ನೆಲ್ಲ ಇದು ನಿಮ್ಮನ್ನು ಅದರಿಂದ ರಕ್ಷಣೆ ಮಾಡುತ್ತೆ. ಆ್ಯಂಡ್ ನಿಮಗೆ ಕೋಪ ಇದ್ದರೆ ಆ ಕೋಪ ಎಲ್ಲವನ್ನು ಕಮ್ಮಿ ಮಾಡುತ್ತೆ. ಆ್ಯಂಡ್ ನಿಮ್ಮಲ್ಲಿ ಇರೋ ಒಂದು ಒಳ್ಳೆಯ ಒಂದು ವಿಚಾರ ಇದು ಏನು ಮಾಡುತ್ತೆ ಈ ಮಂತ್ರ ಅಂದರೆ, ನಿಮ್ಮಲ್ಲಿರೋ ಒಂದು ಅಥಾರಿಟೇಟಿವ್ ಟ್ರುತ್ ಅಂತೀವಲ್ಲ ಆ್ಯಂಡ್ ಜಸ್ಟಿಸ್, ಒಬ್ರಿಗೆ ಒಳ್ಳೇದು ಮಾಡಬೇಕು ಆ್ಯಂಡ್ ಅದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದ್ರೆ ಈ ಒಂದು ಮಂತ್ರ ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕೂಡ ವಿಷ್ಣು ಅವತಾರ, ಸೊ ಕುರ್ಮ ಅವತಾರ, ಸೊ ಟಾರ್ಟಾಯ್ಸ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನೆಕ್ಸ್ಟ್ ನೋಡೋಣ, ದ ಟಾರ್ಟಾಯ್ಸ್ ಅವತಾರ ಅಂತಿದೆ. ಓಕೆ, ಸೊ ಈ ಒಂದು ಮಂತ್ರನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು ಮಂತ್ರನ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಬರೋದು ಸಪೋರ್ಟ್
ಅಂದರೆ ಬೇರೆಯವರಿಗೆ ನೀವು ಸಪೋರ್ಟ್ ಮಾಡೋ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗದೇ ಇರೋ ಒಂದು ಶಕ್ತಿ ನಿಮ್ಮಲ್ಲೇ ಬರುತ್ತೆ. ಆ್ಯಂಡ್ ಏನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಧ್ಯದಲ್ಲಿ ಅಡ್ಡಿ ಆತಂಕಗಳು ಇದ್ರೂ ಅದನ್ನು ನೀವು ದೂರ ಮಾಡ್ತೀರಾ ಈ ಒಂದು ಮಂತ್ರದಿಂದ. ಆ್ಯಂಡ್ ಈ ಒಂದು ಮಂತ್ರ ಉಚ್ಚಾರಣೆಯಿಂದ ನಿಮಗೆ ಕಂಪ್ಲೀಟಾಗಿ ಒಳ್ಳೆಯದಾಗತ್ತೆ. ಓಕೆ, ಸೊ ಮೈಟ್ ಬಿ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕಾಗಲಿಲ್ಲ ಅಂದರೆ ಸ್ಕ್ರೀನನ್ನು ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ ಆ್ಯಂಡ್ ಇದನ್ನು ಮಂತ್ರನ ಮೆಡಿಟೇಷನ್ ಮಾಡಬೇಕಾದ್ರೆ ಹೇಳಿ. ಸೊ ನೀವು ತುಂಬ ಚಾತುರತೆನ ಹೊಂದುತ್ತೀರಾ ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ. ಸೊ ಹೈ ಪ್ರಿಸ್ಟೆಸ್ ಇಲ್ಲಿ ಬಂದಿರೋದು ನಿಮಗೆ ಸಾಕಷ್ಟು ಪ್ರೊಟೆಕ್ಷನ್ ಕೊಡೋದಕ್ಕೆ, ನಿಮ್ಮಲ್ಲಿರೋ ಎಬಿಲಿಟೀಸ್ನ ಜಾಸ್ತಿ ಮಾಡೋದಕ್ಕೆ. ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ಭಯ ಇಟ್ಕೋಬೇಡಿ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ ಅಂತ ಹೇಳೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ನಾವು ನೋಡೋಣ, ಮತ್ಸ್ಯ ಅವತಾರ ಇದೆ. ಸೊ ಮತ್ಸ್ಯ ಅವತಾರ ದ ಫಿಶ್ ಅವತಾರ. ಓಕೆ, ಸೊ ಈ ಒಂದು ಮಂತ್ರನ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ದೆನ್ ಬರ್ಕೊಳ್ಳಿ. ಓಕೆ, ಸೊ ಈ ಒಂದು ಕಾರ್ಡು ನಿಮಗೆ ಏನೇ ಒಂದು ಸಪೋಸ್ ನೀವು ಎಲ್ಲೋ ಒಂದು ಹೋಗ್ತಾ ಇದ್ದೀರಾ ಆ್ಯಂಡ್ ಅಲ್ಲಿ ಅರ್ಥಕ್ವೇಕ್ ಆಗೋದು ಇಲ್ಲ ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗೋದನ್ನು ತಪ್ಪಿಸುತ್ತೆ. ಆ್ಯಂಡ್ ನೀವು ಸಪೋಸ್ ನಿಮ್ಮ ಪ್ರೊಫೆಷನ್ನೇ ಸಿಯಲ್ಲಿ ಕೆಲಸ ಮಾಡೋದಾಗಲಿ, ಇಲ್ಲ ಫಿಶಿಂಗ್ ಕೆಲಸ ಇದ್ದರೆ, ಇಲ್ಲ ಟ್ರಾವೆಲಿಂಗ್ ಕೆಲಸ ಇದ್ದರೆ, ಸೊ ಅಲ್ಲಿ ನಿಮಗೆ ಸೆಕ್ಯೂರಿಟಿ ಸಿಗುತ್ತೆ. ಆ್ಯಂಡ್ ಪ್ರಿಸರ್ವಿಂಗ್ ಏನ್ಷಿಯಂಟ್ ಟ್ರೆಡಿಷನ್ಸ್ ಆ್ಯಂಡ್ ನಾಲೆಡ್ಜ್. ಸೊ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಟ್ರೆಡಿಷನ್ಸ್ ನಡ್ಕೊಂಡು ಬರ್ತಾ ಇರ್ಬೋದು, ಅದನ್ನು ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇಲ್ಲ ನಿಮ್ಮಲ್ಲಿರೋ ಒಂದು ನಾಲೆಡ್ಜ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದು ತಲಾಂತರದಿಂದ ಬಂದಿರೋ ಒಂದು ನಾಲೆಡ್ಜ್ ಇರಬಹುದು, ಇಲ್ಲ ನಿಮಗೆ ಗೊತ್ತಿರೋ ಒಂದು ನಾಲೆಡ್ಜ್ ಇರ್ಬೋದು, ಅದು ಸೇಫ್ ಗಾರ್ಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇಷ್ಟು ದೇವತೆಗಳ ಒಂದು ಪ್ರೆಸೆನ್ಸ್ ಇರೋದ್ರಿಂದ ಸೊ ಹೈ ಪ್ರಿಸ್ಟೆಸ್ ಇಲ್ಲಿ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ನನ್ನ ಕಲೆಕ್ಟಿವ್ ವ್ಯೂವರ್ಸಿಗೆ ಯಾವ ರೀತಿಯನ್ನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತಾರೆ ಹೈ ಪ್ರಿಸ್ಟೆಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಸೊ ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಕ್ಲಿಂಗಿಂಗ್ ಟು ಪಾಸ್ಟ್. ಸೊ ನೀವು ಪಾಸ್ಟಲ್ಲಿ ತುಂಬ ಇರಬೇಡಿ. ಸೊ ಪಾಸ್ಟಲ್ಲಿ ಇರೋದ್ರಿಂದ ನಿಮ್ಮ ಎನರ್ಜಿ ಹಾಳಾಗ್ತಾ ಇದೆ ಹೊರತು ನಿಮಗೆ ಯಾವುದೇ ರೀತಿಯ ಒಂದು ಉಪಯೋಗ ಇಲ್ಲ. ಸೊ ನಿಮಗೆ ಉಪಯೋಗ ಇಲ್ಲದೆ ಇರೋದನ್ನು ನೀವು ಯೋಚನೆ ಮಾಡಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ನೀವು ಈ ಹಿಂದೆ ಏನಾಗಿದೆಯೋ ಅದನ್ನು ಬದಲಾಯಿಸೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವು ಮುಂದೆ ನಡಿಲೇಬೇಕಾಗಿದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಒಂದು ಪಾಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಅದು ನಿಮಗೆ ಬರ್ಡನ್ಸಮ್ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಸೊ ದಯವಿಟ್ಟು ಅದನ್ನು ಬಿಟ್ಟು ಮುಂದೆ ನಡೀರಿ, ಅದನ್ನು ಕ್ಲಿಯರ್ ಮಾಡ್ಕೊಂಬಿಡಿ ನಿಮ್ಮ ತಲೆಯಿಂದ ಅನ್ನೋದನ್ನು ಇಲ್ಲಿ ಅವರು ಹೇಳೋಕ್ಕೆ ಇಷ್ಟಪಡ್ತಾ ಇದೆ. ಸೊ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಟ್ರಾವೆಲಿಂಗ್. ಓಕೆ, ಸೊ ಮೈಟ್ ಬಿ ನಿಮಗೆ ತುಂಬ ಬೇಗ ಕೆಲವೊಂದು ಸಡನ್ ಚೇಂಜಸ್ ಮಾಡಬೇಕಾಗಿದೆ. ನಿಮ್ಮ ಪಾಸ್ಟ್ ಬಗ್ಗೆ ಇರ್ಬೋದು, ಇಲ್ಲ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಇರ್ಬೋದು, ಏನೋ ಒಂದು ಫಾಸ್ಟಾಗಿ ಸ್ಪೀಡಾಗಿ ಚೇಂಜ್ ಆಗೋದಿದೆ. ಆ್ಯಂಡ್ ಒಂದು ಕಮ್ಯುನಿಕೇಷನ್ ಬರೋದಿದೆ. ಆ್ಯಂಡ್ ಆ ಕಮ್ಯುನಿಕೇಷನ್ ನಿಮಗೆ ಈ ಒಂದು ಗೊಂದಲದಿಂದ ಫ್ರೀ ಮಾಡ್ಬೋದು. ಸೊ ಯಾವ ರೀತಿಯ ಒಂದು ಕಮ್ಯುನಿಕೇಷನ್ ಬರ್ತಾ ಇದೆ, ಟೊಟ್ಯಾಲಿಟಿ. ಸೊ ಈ ಕಮ್ಯುನಿಕೇಷನ್ ಏನು ಬರ್ತಾ ಇದೆ ಅಂದರೆ ಏನೇ ಒಂದು ತೊಂದರೆ ಇದ್ರೂ ಅದು ಸರಾಗವಾಗಿ ಪಂಚೇಂದ್ರಿಯಲ್ಲಿ ಲೀನವಾಗುತ್ತೆ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ನೀವೇನು ಅನ್ಕೊತಿದ್ದೀರಾ ಪಂಚಮಹಾಭೂತಗಳು ಸೊ ಅದರಲ್ಲಿ ಲೀನವಾಗತ್ತೆ. ಯಾವುದೇ ಕಾರಣಕ್ಕೂ ಭಯ ಬೇಡ. ಓಕೆ, ಸೊ ನಿಮ್ಮ ಲೈಫಲ್ಲಿ ಇಷ್ಟು ದಿನ ಪೂರ್ಣತಾ ಇರಲಿಲ್ಲ ಅಂದರೆ ಅದು ಖಂಡಿತ ಒಂದು ಟೊಟಾಲಿಟಿಗೆ ಬರುತ್ತೆ. ಏನೋ ಒಂದು ಎಂಡ್ ಆಗುತ್ತೆ ಆ್ಯಂಡ್ ಏನೋ ಒಂದು ಶುರು ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅವೇರ್ನೆಸ್. ಸೊ ನಿಮ್ಮ ಅಕ್ಕಪಕ್ಕ ಇರೋ ಜನ ಇರಬಹುದು, ನಿಮ್ಮಲ್ಲಿ ನಿಮ್ಮ ಮನೇಲಿ ಇರಬಹುದು, ನಿಮ್ಮನ್ನು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ನಿಮಗವರು ಒಳ್ಳೆಯವರ ಕೆಟ್ಟವರ ಅನ್ನೋ ಒಂದು ಶಕ್ತಿನ ನೀವು ಇಟ್ಕೊಳ್ಳಿ. ಓಕೆ, ಆ ಒಂದು ಅವೇರ್ನೆಸ್ನ ಇಟ್ಕೊಳ್ಳಿ. ಸೊ ನಾವು ಹೇಳ್ತೀವಲ್ಲ ಅವೇರ್ನೆಸ್, ಇವಾಗ ಕೋವಿಡ್ ಬಂದಿತ್ತು, ಸೊ ನಾವು ಅವೇರ್ನೆಸ್ ಏನು ಇಟ್ಕೊಂಡಿದ್ವಿ ಅಂದರೆ ಮಾಸ್ಕ್ ಹಾಕ್ಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಆ್ಯಂಡ್ ಬಿಸಿ ನೀರು ಕುಡಿಯೋದು, ಎಕ್ಸಸೈಸ್ ಮಾಡೋದು, ಒಳ್ಳೆಯದು ತಿನ್ನೋದು, ಆ್ಯಂಡ್ ಏನಾರ ಆಯಿತು ಅಂದರೆ ಕ್ವಾರಂಟೈನ್ ಆಗಿ ಹುಷಾರಾಗಿ
ಬರೋದು. ಸೊ ಈ ಒಂದು ಅವೇರ್ನೆಸ್ನ ನಾವು ಕೂಡ ಇಟ್ಕೊಬೇಕು ನಮ್ಮ ಅಕ್ಕಪಕ್ಕ ಜನರ ಬಗ್ಗೆ ಹಾಗೂ ನಮ್ಮ ಜೀವನದ ಬಗ್ಗೆ. ಓಕೆ, ಸೊ ಮೇ ಬಿ ಅದನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಲೈಫ್ ಬಗ್ಗೆ ನೀವು ತುಂಬಾ ಫ್ರೀ ಆಗಬೇಡಿ. ಸೊ ಸ್ಟ್ರಿಕ್ಟಾಗಿ ನಿಮ್ಮ ಲೈಫಲ್ಲಿ ನಿಮ್ಮ ಕೆರಿಯರಲ್ಲಿ ನೀವು ಏನನ್ನು ನೋಡಬೇಕಂತಿದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ. ರಿಸಿಪ್ಟಿವಿಟಿ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಒಳ್ಳೇದಾಗ್ತಾ ಇದೆ ಆ್ಯಂಡ್ ಅದನ್ನು ರಿಸೀವ್ ಮಾಡೋ ಎಂಡಲ್ಲಿ ಇರಿ. ಆ್ಯಂಡ್ ನಿಮ್ಮ ಚಕ್ರಾಸ್ನ ನೀವು ಕಂಪ್ಲೀಟಾಗಿ ಇಲ್ಲಿ ಕ್ಲೀನ್ ಮಾಡ್ಕೊಬೇಕಾಗಿದೆ, ಮೆಡಿಟೇಷನ್ ಮಾಡಬೇಕಾಗಿದೆ, ಧ್ಯಾನ ಮಾಡಬೇಕಾಗಿದೆ ಆ್ಯಂಡ್ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಒಳ್ಳೇದು ಆಗುತ್ತೆ. ಸೊ ನೋಡೋಣ ಪಾಲಿಟಿಕ್ಸ್. ಎಸ್, ಸೊ ನಿಮ್ಮ ಲೈಫಲ್ಲಿ ತುಂಬ ಜನ ಮುಖವಾಡ ಹಾಕ್ಕೊಂಡಿದ್ದಾರೆ. ಮೈಟ್ ಬಿ ಅವರು ನಿಮ್ಮ ಮುಂದೆ ನಗ್ನಗ್ತಾ ಇರ್ಬೋದು, ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇರ್ಬೋದು, ನಿಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ಬೋದು. ಬಟ್ ಅವರ ವ್ಯಕ್ತಿತ್ವ ಏನಿದೆಯಲ್ಲ, ಈ ಮುಖವಾಡದ ಹಿಂದೆ ವ್ಯಕ್ತಿತ್ವ ಅದು ಚೆನ್ನಾಗಿಲ್ಲ. ಸೊ ನೀವು ಈ ಕಾರ್ಡ್ನ ನೋಡೋದಾದರೆ ಸೊ ಮೈಟ್ ಬಿ ಈ ರೀತಿಯ ಒಂದು ಪರ್ಸನ್ ನಿಮಗೆ ರಿವೀಲ್ ಮಾಡ್ತಾ ಇದ್ದಾರೆ, ಹೈ ಪ್ರೀಸ್ಟೆಸ್. ಎಸ್, ಸೊ ನೀವಿಲ್ಲಿ ನೋಡೋದಾದರೆ ರಿಸಿಪ್ಟಿವಿಟಿ ಕಾರ್ಡ್ ಬಿಟ್ಟು ಎಲ್ಲ ಕಾರ್ಡೂ ಗ್ರೇ ಕಾರ್ಡ್ಸೇ. ಓಕೆ, ಸೊ ಗ್ರೇ ಕಾರ್ಡ್ ಅಂದರೆ ವಾರ್ನಿಂಗ್ ಕಾರ್ಡ್. ಸೊ ಹಾಗಾಗಿ ನಿಮಗೆ ಹೈ ಪ್ರೀಸ್ಟೆಸ್ ಈ ಒಂದು ರೀಡಿಂಗ್ ನೋಡೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಗಿಲ್ಟ್ ಇದೆ, ಮೈಟ್ ಬಿ ನಿಮಗೆ ಏನೋ ಒಂದು ಶೇಮ್ ಫೀಲ್ ಆಗ್ತಾ ಇರ್ಬೋದು, ಇಲ್ಲ ಏನೋ ಒಂದು ನೋವು ನಿಮಗೆ, ಇಲ್ಲ ಜನ ನಿಮ್ಮನ್ನು ಬೇಕಂತಾನೆ ನೀವು ಹಾಗೆ ಮಾಡಿದ್ದೀರಾ, ಹಾಗಾಗಿ ನೀವು ಇದನ್ನು ಅನುಭವಿಸ್ತಾ ಇದ್ದೀರಾ, ಇದು ನಿಮ್ಮ ಕರ್ಮ ಫಲ, ನೀವಾಗಿ ನೀವು ಮಾಡ್ಕೊಂಡಿರೋದು ಅಂತ. ಸೊ ಆ ಒಂದು ಗಿಲ್ಟ್ ಫೀಲಿಂಗ್ನ ನೀವು ತೆಗ್ದುಹಾಕಿ ಅಂತ ಹೈ ಪ್ರೀಸ್ಟೆಸ್ ಇಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಸೊ ಮೈಟ್ ಬಿ ನಿಮ್ಮ ನೋವಿನ ಬಗ್ಗೆ, ಇಲ್ಲ ನಿಮಗೆ ನಿಮ್ಮ ಸತ್ಯ ಗೊತ್ತಿರೋರು ನಿಮ್ಮ ಜೊತೆ ಪೊಲಿಟಿಕ್ಸ್ ಆಡ್ತಾ ಇದ್ದಾರೆ. ಓಕೆ, ಸೊ ಪಾಲಿಟಿಕ್ಸ್ ಕಾರ್ಡ್ ಇಲ್ಲಿ ಬ್ರೇಕ್ ಥ್ರೂ. ಸೊ ಆ ಪೊಲಿಟಿಕ್ಸ್ನ ಹೊರಗೆ ಬರೋದು, ಅದರಿಂದ ಅದನ್ನು ಹೇಗೆ ದಾಟಿ ಬರೋದು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಸೊ ಬ್ರೇಕ್ ಥ್ರೂ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೀವಾಗಿ ಈ ಒಂದು ಸೈಕಲಿಂದ ಹೊರಗೆ ಬರಬೇಕಾಗಿದೆ. ಓಕೆ, ಸೊ ಕಂಪ್ಲೀಟಾಗಿ ಹೊರಗೆ ಬಂದರೆ ನಿಮ್ಮ ಜೊತೆ ಯಾರೂ ಸಹ ದುರ್ವ್ಯವಹಾರ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಯೂಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದು ರಿಲೇಷನ್ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರಬಹುದು. ಓಕೆ, ಸೊ ಮೈಟ್ ಬಿ ನೀವು ಒಬ್ಬ ಟಾಕ್ಸಿಕ್ ಪರ್ಸನ್ ಜೊತೆ ಇದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇಲ್ಲ ಯಾರೇ ಇರಬಹುದು ಅದು. ಸೊ ನಿಮಗೆ ಗೊತ್ತಿರುತ್ತೆ ನಿಮ್ಮ ಒಂದು ಸಿಚುವೇಶನ್ ಏನಿದೆ ಅನ್ನೋದನ್ನು. ಓಕೆ, ಸೊ ಇಲ್ಲ ಆ ಒಂದು ಜಾಗ ಇರಬಹುದು, ಸಾರೋ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಸಾರೋ ಇದೆ. ಸೊ ಮೈಟ್ ಬಿ ನಿಮಗೆ ದಿನ ರಾತ್ರಿ ನಿದ್ದೆ ಬರಲ್ಲ. ಮೈಟ್ ಬಿ ನೀವು ಏನೋ ಒಂದು ತಪ್ಪು ಮಾಡಿದ್ದೀರಾ ಅಂದ್ಕೊಳ್ಳೋಣ, ಬಟ್ ಅದರ ಒಂದು ಪಶ್ಚಾತ್ತಾಪ ನಿಮಗೆ ಇದೆ. ಬಟ್ ಅದರಿಂದ ಬೇರೆಯವರು ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಅದಕ್ಕಿಂತ ಒಂದು ದೊಡ್ಡ ತಪ್ಪು ಇನ್ನೊಂದಿಲ್ಲ. ಸೊ ನೀವು ತಪ್ಪು ಮಾಡೋದು ತಪ್ಪು ಅಂತ ಹೇಳಲ್ಲ, ಬಟ್ ಅದನ್ನು ನೀವು ತಿದ್ಕೊತಾ ಇದ್ದೀರಾ, ಬಟ್ ಅದನ್ನು ಬೇರೆಯವ್ರು ಯೂಸ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಅದು ನಿಮಗೆ ಗೊತ್ತು ಆ್ಯಂಡ್ ನೀವು ಅದನ್ನು ಆಗಕ್ಕೆ ಬಿಡ್ತಾ ಇದ್ದೀರಾ ಅಂದರೆ ಇದು ದೊಡ್ಡ ತಪ್ಪಾಗುತ್ತೆ. ಓಕೆ, ಸೊ ತಪ್ಪಾಗ್ತಾ ಇದೆ ಅಂದರೆ ಅದನ್ನು ನೀವು ಇಲ್ಲಿ ಹೇಳಲೇಬೇಕಾಗಿದೆ. ಸೊ ಇದರಿಂದ ನೀವು ಹೊರಗೆ ಬರಲೇಬೇಕಾಗಿದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ನೀವು ಕೆಲವೊಂದು ಫ್ರೀಯಾಗಿ ಬಿಟ್ಬಿಡಬೇಕು. ಮೈಟ್ ಬಿ ನೀವು ಬಿಯಾಂಡ್ ಇಲ್ಯೂಷನ್. ಸೊ ಬಿಯಾಂಡ್ ಇಲ್ಯೂಷನ್ನ ನೀವು ಅರ್ಥ ಮಾಡ್ಕೊಬೇಕು. ಮೈಟ್ ಬಿ ಯಾವ ಜಾಗದಲ್ಲಿ ನೀವು ಇದ್ದೀರಲ್ಲ ಅದು ಇಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ನೀವು ನೋಡ್ತಾ ಇರೋದೇ ಬೇರೆ, ಬಟ್ ಅಲ್ಲಿ ಇರೋದೇ ಬೇರೆ. ಓಕೆ, ಸೊ ಬೂದಿ ಮುಚ್ಚಿದ ಕೆಂಡ ಹಾಗೆ ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ ಇರಬಹುದು. ಸೊ ಅದನ್ನು ನೀವು ಕ್ಲಿಯರಾಗಿ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮ ಮನೆ ಕಡೆ ತುಂಬ ಪಕ್ಷಿಗಳು ಬರ್ತಾ ಇರ್ಬೋದು, ಇಲ್ಲ ಪಿಜನ್ಸ್ ಬರ್ತಾ ಇರ್ಬೋದು ಆ್ಯಂಡ್ ಮೈಟ್ ಬಿ ಅದು ಒಂದು ನಿಮಗೆ ಸಂಕೇತ. ಬಟರ್ಫ್ಲೈಸ್ ಬರ್ತಾ ಇರ್ಬೋದು, ಮೈಟ್ ಬಿ ನಿಮಗೆ ತುಂಬ ಬೆಳಿಗ್ಗೆನೇ ಎಚ್ಚರ ಆಗ್ತಾ ಇರ್ಬೋದು ಆ್ಯಂಡ್ ಇತ್ತೀಚೆಗೆ ನಿಮಗೆ ನೀರು ಸೆಳೆತ ಆಗ್ತಾ ಇರ್ಬೋದು, ನೀರು ಕಡೆ ಕುತ್ಕೊಬೇಕು, ಅಳಬೇಕು, ಮಾತಾಡಬೇಕು, ಲೋಟಸ್ ಸೆಳ್ತಾ ಆಗ್ತಾ ಇರ್ಬೋದು. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ನಿಮ್ಮಲ್ಲಿ ಪಾಸಿಟಿವಿಟಿ ಇದೆ, ಅದನ್ನು ನೀವು ನೋಡ್ತಾ ಇಲ್ಲ. ಬಟ್
ಬೇರೆಯವ್ರಿಗೋಸ್ಕರ ನಿಮ್ಮ ಖುಷಿ ಆಗಲಿ, ನಿಮ್ಮ ಜೀವನ ಆಗಲಿ, ನಿಮ್ಮ ಟೈಮ್ ಆಗಲಿ ಹಾಳು ಮಾಡ್ಕೊತಾ ಇದ್ದೀರಾ. ಸೊ ನೀವೇ ನಿಮ್ಮ ಲೈಫಲ್ಲಿ ಇಲ್ಯೂಷನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ. ಸೊ ಅದರಿಂದ ನೀವು ಹೊರಗೆ ಬರಬೇಕಾಗಿದೆ. ಓಕೆ, ಸೊ ಬರ್ಡನ್, ಎಸ್. ಸೊ ಜಾಸ್ತಿ ಗ್ರೇ ಕಾರ್ಡ್ಸೇ ಇದೆ. ಸೊ ಬರ್ಡನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಈ ಲೈಫಿಗೆ ನೀವು ಬಂದಿದ್ದೀರಾ, ಈ ಒಂದು ಜನ್ಮ ನೀವು ತಾಳಿದ್ದೀರಾ ಅಂದರೆ, ಈ ಒಂದು ಜನ್ಮದಲ್ಲಿ ನಿಮ್ಮ ಲೈಫನ್ನು ನೀವೇ ಲೀಡ್ ಮಾಡಬೇಕು, ಬೇರೆಯವರಲ್ಲ. ಸೊ ಬೇರೆಯವ್ರು ಕಂಟ್ರೋಲ್ ಮಾಡೋದು, ಬೇರೆಯವ್ರು ನಿಮ್ಮ ಮೇಲೆ ಏನೋ ಒಂದು ಹೊರೆ ತರಿಸೋದು, ಅದು ಅಲ್ವೇ ಅಲ್ಲ. ಸೊ ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ, ನಿಮ್ಮದೇ ಆದ ಒಂದು ದಾರಿ ಇದೆ, ನಿಮ್ಮದೇ ಆದ ಒಂದು ಗೋಲ್ ಇದೆ. ಅದನ್ನು ರೀಚ್ ಆಗಿ ಆ್ಯಂಡ್ ನಿಮ್ಮತನನ ಎಲ್ಲೂ ಕಳ್ಕೊಬೇಡಿ ಬೇರೆಯವ್ರಿಗೋಸ್ಕರ. ಓಕೆ, ಸೊ ನೀವು ಇಲ್ಲಿ ಮೈಟ್ ಬಿ ತುಂಬ ಜನ ಪೀಪಲ್ ಪ್ಲೀಸರ್ ಇದ್ದೀರಾ. ಮೈಟ್ ಬಿ ನೀವು ಅವರಿಗಿಷ್ಟ ಇವರಿಗಿಷ್ಟ ಅನ್ನೋ ರೀತಿಯಲ್ಲೇ ಇರ್ತೀರಾ. ನಾನು ಉದಾಹರಣೆ ಕೊಡ್ತೀನಿ. ಸೊ ಮೈಟ್ ಬಿ ನಿಮ್ಮ ಹಸ್ಬೆಂಡಿಗೆ ಚೂಡಿದಾರ್ ಇಲ್ಲ ಸೀರೆ ಬಿಟ್ಟರೆ ಬೇರೆ ಬಟ್ಟೆ ಹಾಕೋಕ್ಕೆ ನಿಮಗೆ ಇಷ್ಟ ಇಲ್ಲ. ಸೊ ಮೈಟ್ ಬಿ ಅವ್ರು ಹೇಳ್ದಂಗೆ ಕೇಳ್ತೀರಾ. ಮೈಟ್ ಬಿ ನಿಮ್ಮ ಮಕ್ಕಳೇ ಹೇಳ್ತಾರೆ, ನೀವು ಅವರು ಹೇಳ್ದಂಗೆ ಕೇಳ್ತೀರಾ. ಮೈಟ್ ಬಿ ನಿಮ್ಮ ಅತ್ತೆ ಮಾವ ಅವ್ರು ಹೇಳ್ದಂಗೆ ಕೇಳ್ತೀರಾ. ಬಟ್ ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಇದೆ ಆ್ಯಂಡ್ ನೀವು ಅದನ್ನು ನೋಡ್ತಾ ಇಲ್ಲ. ನ್ಯೂ ವಿಷನ್. ಸೊ ನಿಮ್ಮದೇ ಆದ ಒಂದು ವಿಷನ್ ಇದೆ. ಜಸ್ಟ್ ಅ ಸೆಕೆಂಡ್. ಆ್ಯಂಡ್ ಡ್ರೀಮ್. ಸೊ ಅಗೇನ್ ಇಲ್ಯೂಷನಲ್ಲಿದ್ದೀರಾ. ಎಲ್ಲವೂ ಸರಿ ಹೋಗಿಬಿಡುತ್ತೆ, ಏನೋ ಒಂದು ಆಗಿಬಿಡುತ್ತೆ, ಏನೋ ಒಂದು ಆಗುತ್ತೆ, ಯಾರೋ ಬರ್ತಾರೆ, ಏನೋ ಮಾಡ್ತಾರೆ. ಇಲ್ಲ, ಇದನ್ನು ನೀವೇ ಮಾಡಬೇಕಾಗಿದೆ. ಓಕೆ, ಸೊ ಇದನ್ನು ಯಾರು ಕೇಳ್ತಿದ್ದೀರಲ್ಲ, ಸೊ ಇದು ನಿಮಗಾಗಿ ಒಂದು ಮೆಸೇಜ್ ಇದು. ಸೊ ಮೈಟ್ ಬಿ ಆ ಒಂದು ಚೇಂಜಸ್ ನೀವೇ ಮಾಡಬೇಕಾಗಿದೆ. ಓಕೆ, ಸೊ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಮೈಟ್ ಬಿ ನೀವು ಸದ್ಯದಲ್ಲಿ ಯಾರನ್ನೋ ಪ್ರೀತಿಸ್ತಾ ಇರ್ಬೋದು. ಆ ಪರ್ಸನ್ ಸರಿಯಾದ ವ್ಯಕ್ತಿನ ಅಲ್ವಾ ಅನ್ನೋದನ್ನು ನೋಡಿ. ಎಸ್, ಸೊ ನಾನು ಹಾಗೆ ಹೇಳ್ತಿದ್ದಂಗೆ ಶೇರಿಂಗ್ ಕಾರ್ಡ್ ಆ್ಯಂಡ್ ಮೈಸರ್ ಕಾರ್ಡ್. ಓಕೆ, ಸೊ ಮೈಟ್ ಬಿ ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ತುಂಬ ಹಚ್ಕೊಂಡಿದ್ದೀರಾ. ಮೈಟ್ ಬಿ ಆ ಪರ್ಸನ್ ಅದರ ಅರ್ಹತೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗಿದೆ. ಓಕೆ, ಸೊ ಬೇಸಿಕಲಿ ನೀವು ಯಾರನ್ನು ಕೊಡ್ತಾ ಇದ್ದೀರಾ ಗೊತ್ತಾ? ಸೊ ನಿಮ್ಮ ಹತ್ರ ಈಸ್ಕೊಂಡು ಅವರು ದುಡ್ಡು ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗಮನಕ್ಕೆ ಇಟ್ಕೊಳ್ಳಿ. ಅದು ದುಡ್ಡು ಇರ್ಬೋದು, ಊಟ ಇರಬಹುದು, ಅದು ನಿಮ್ಮ ಪ್ರೀತಿ ಇರ್ಬೋದು, ನಿಮ್ಮ ಸಹನೆ ಇರ್ಬೋದು, ನಿಮ್ಮ ಕೇರಿಂಗ್ ಆ್ಯಟಿಟ್ಯೂಡ್ ಇರಬಹುದು, ನಿಮ್ಮ ದುಡ್ಡು ಇರಬಹುದು, ನಿಮ್ಮ ಆಸ್ತಿ ಇರ್ಬೋದು, ನಿಮ್ಮದೇನೇ ಇರಬಹುದು. ಬಟ್ ನೀವು ಯಾರಿಗೆ ಕೊಡ್ತಾ ಇದ್ದೀರಲ್ಲ, ಸಿ ಈ ಕಾರ್ಡಲ್ಲಿ ಬ್ಯೂಟಿಫುಲ್ ಕಾರ್ಡ್. ಈ ಕಾರ್ಡಲ್ಲಿ ಎಂಪ್ರೆಸ್ ಅವರ ಕೈಯಲ್ಲಿ ಊಟ ಇದೆ ಆ್ಯಂಡ್ ಕ್ಯಾಂಡಲ್ ಇದೆ. ಸೊ ಅದನ್ನು ಅವರು ಇವ್ರಿಗೆ ಕೊಡ್ತಾ ಇದ್ದಾರೆ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಅವರೇ ಎಲ್ಲ ಇಲ್ಲಿ ಇಟ್ಕೊತಾ ಇದ್ದಾರೆ. ಓಕೆ, ಸೊ ಬೇಸಿಕಲಿ ನೀವು ಇಲ್ಲಿ ನೀವು ಕೊಡ್ತಾ ಇದ್ದೀರಾ, ಯಾರೋ ಈಸ್ಕೊಳ್ತಾ ಇದ್ದಾರೆ. ಓಕೆ, ಸೊ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ವೀರಭದ್ರ. ಸೊ ಈ ರೀತಿ ಇದೆ. ಸೊ ಹುಷಾರಾಗಿ ಯಾರಿಗೆ ನಿಮ್ಮ ಅಟೆನ್ಷನ್ ಕೊಡ್ತಾ ಇದ್ದೀರಾ, ನಿಮ್ಮ ಪ್ರೀತಿ ಕೊಡ್ತಾ ಇದ್ದೀರಾ, ಇಲ್ಲ ಏನು ಕೊಡ್ತಾ ಇದ್ದೀರಲ್ಲ, ಹುಷಾರಾಗಿ ನೋಡಿ ಅನ್ನೋದನ್ನು ಇಲ್ಲಿ ಹೈ ಪ್ರಿಸ್ಟೆಸ್ ಹೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ವೇಕಪ್ ಕಾಲ್ ಅನಿಸ್ತಾ ಇದೆ ನಿಮಗೋಸ್ಕರ. ಸೊ ಏನೋ ಒಂದು ಅವೇರ್ನೆಸ್ನ ನೀವು ತಂದ್ಕೋಬೇಕಾಗಿದೆ. ಬಿಕಾಸ್ ನಿಮ್ಮ ಅಕ್ಕಪಕ್ಕ ಇರೋ ಒಂದು ಎನರ್ಜೀಸ್ ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ಲ ಅಂತ ಗೊತ್ತಿದ್ದು ಸಹ ನೀವು ಅದರಲ್ಲಿ ಇದ್ದೀರಾ ಅಂದರೆ ಅದು ನಿಮ್ಮ ತಪ್ಪಾಗತ್ತೆ. ವಿ ಆರ್ ದ ವರ್ಲ್ಡ್. ಸೊ ನಿಮ್ಮ ಲೈಫ್ ಒಂದು ಚೇಂಜಸ್ ಬರ್ತಾ ಇದೆ. ಮೈಟ್ ಬಿ ನೀವು ತುಂಬ ಗೊಂದಲದಲ್ಲಿದ್ದೀರಾ. ಮೈಟ್ ಬಿ ನಿಮಗೆ ಏನೂ ಸ್ಟೆಪ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ನೀವು ತುಂಬ ಜನ ಇಲ್ಲಿ ನನಗೆ ಕೇಳಿಸ್ತಾ ಇದೆ, ರಚನಾ ನನಗೆ ಏನೂ ಸ್ಟೆಪ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ, ನಾನು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ. ಬಟ್ ಇಲ್ಲಿ ಹೈ ಪ್ರಿಸ್ಟೆಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಸ್ಟೆಪ್ಸ್ ತೊಗೊಂಡ್ರೆ ಮಾತ್ರ ನೀವು ಮುಂದೆ ನಡೆಯೋಕ್ಕಾಗೋದು. ಓಕೆ, ಸೊ ಅಲ್ಲಿ ಯಾರೇ ಬಂದು ನಿಮ್ಮನ್ನು ನಡ್ಸೋಕ್ಕೆ ಆಗೋದಿಲ್ಲ, ಇಲ್ಲ ಏನೇ ಒಂದು ಮಾಡೋದಕ್ಕೆ ಆಗೋದಿಲ್ಲ. ಸೊ ದ ವರ್ಲ್ಡ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಆ ಚೇಂಜಸ್ನ ನೀವು ತಗೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೈಟ್ ಬಿ ನೀವು ಏನನ್ನು ನೋಡಬೇಕು ಅಂತಿದ್ದೀರಲ್ಲ, ಅದು ನಿಮ್ಮ ಕಣ್ಣಿಂದ ನೀವು ನೋಡಬೇಕು ಅಂದರೆ ನೀವೇ ಸ್ಟೆಪ್ಸ್ಗಳನ್ನು ತಗೋಬೇಕಾಗಿದೆ. ಓಕೆ, ಸೊ ಅದು ನೋ ಮ್ಯಾಟ್ರ್ ಯಾವುದೇ ಸಿಚುವೇಶನ್ ಇರಲಿ, ಕೆರಿಯರ್ ಇರಲಿ, ಜಾಬ್ ಇರಲಿ, ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಇರಲಿ, ಗಂಡ ಹೆಂಡತಿ, ಲವರ್ಸ್, ಯಾವುದೇ ಸಿಚುವೇಶನ್ ಇರಲೂ ಸೊ ನೀವು ತುಂಬ ಅವೇರ್ನೆಸ್ ಇಟ್ಕೋಬೇಕಾಗಿದೆ.
ರೀಬರ್ತ್. ಸೊ ಏನೋ ಒಂದು ಮೋಸ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಆ ಮೋಸದ ಬಗ್ಗೆ ಹುಷಾರಾಗಿರಿ. ಆ್ಯಂಡ್ ನೀವು ಯಾರ ಜೊತೆ ಯಾವ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ಕೊತಾ ಇದ್ದೀರಾ ಅದ್ರ ಬಗ್ಗೆ ಹುಷಾರಾಗಿರಿ. ಬಿಕಾಸ್ ತುಂಬ ಜನ ನಮ್ಮ ನೋವನ್ನು ಕೇಳಿಸ್ಕೊತಾರೆ, ನಮ್ಮ ಸೀಕ್ರೆಟ್ನ ಕೇಳಿಸ್ಕೊತಾರೆ, ಆ್ಯಂಡ್ ದೆನ್ ಬೆನ್ನಿಗೆ ಚೂರಿ ಹಾಕ್ತಾರೆ. ಓಕೆ, ಸೊ ತುಂಬ ಜನ ಈ ರೀತಿ ನಿಮ್ಮ ಲೈಫಲ್ಲಿ ಬರ್ಬೋದು. ಆ್ಯಂಡ್ ಕ್ವಿಕ್ಕಾಗಿ ಫ್ರೆಂಡ್ ಆಗ್ತಾರೆ. ನಾನು ಆ ರೀತಿ, ನಾನು ಈ ರೀತಿ ಅಂತಾರೆ. ಬಟ್ ವಾಟ್, ಎಲ್ಲನೂ ತಿಳ್ಕೊತಾರೆ. ಆ್ಯಂಡ್ ದೆನ್ ಅವರು ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಇದು ಆಗಿದೆ ಅಂದರೆ ದಯವಿಟ್ಟು ನೀವು ಹೀಲ್ ಮಾಡ್ಕೊಬೇಕಾಗಿದೆ. ಸೊ ನಾನು ಮೆಡಿಟೇಷನ್ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಎಲ್ಲ ದೇವರ ಮೆಡಿಟೇಷನ್ನು ಕೂಡ ಮಾಡಿ. ಸೊ ಮೆಡಿಟೇಷನ್ ಜಾಸ್ತಿ ಹೊತ್ತು ಬೇಡ, 5 ಟೈಮ್ಸ್ ಆರೋ ಆ ಮಂತ್ರಗಳನ್ನು ಹೇಳ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ತುಂಬ ಹೀಲಿಂಗಿನ ಅವಶ್ಯಕತೆ ಇದೆ ನಿಮಗೆಲ್ಲರಿಗೂ. ಹಾಗಾಗಿ ಮೈಟ್ ಬಿ ನನಗೆ ಬೆಳಗ್ಗೆಯಿಂದ ಹೈ ಪ್ರಿಸ್ಟಸ್ ತುಂಬ ಸೆಳೀತಾ ಇತ್ತು. ಓಕೆ, ಸೊ ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ಮಾಡಬೇಕು ಅಂತಿದ್ದೆ ವಿಡಿಯೋನ. ಬಟ್ ಪರ್ಸ್ನಲ್ ರೀಡಿಂಗ್ಸ್ ಇರೋ ಕಾರಣ ನನಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ. ಸೊ ಮೈಟ್ ಬಿ ನಿಮಗೆ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಒಂದು ನಿರ್ಧಾರಗಳು ಇಂಪಾರ್ಟೆಂಟ್ ಆಗಿದೆ. ಕಾನ್ಷಿಯಸ್ನೆಸ್, ನಿಮ್ಮ ಕಾನ್ಷಿಯಸ್ನೆಸ್ ಮೈಟ್ ಬಿ ನಿಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಮೈಟ್ ಬಿ ನೀವು ಕೆಲವೊಂದು ರೂಲ್ಸ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ. ಸೊ ಆ ರೂಲ್ಸ್ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಸೊ ನಿಮ್ಮ ಕಾನ್ಷಿಯಸ್ನೆಸ್ ನಿಮಗೆ ಬೇರೆದೇ ಹೇಳ್ತಾ ಇದೆ. ಓಕೆ, ಸೊ ಹೈ ಪ್ರಿಸ್ಟಸ್ ಹೇಳೋದು ಕಾನ್ಷಿಯಸ್ನೆಸ್. ಓಕೆ, ಸಬ್ ಕಾನ್ಷಿಯಸ್ಸಿಗಲ್ಲ, ಕಾನ್ಷಿಯಸ್ಸಿಗೆ ಬನ್ನಿ, ಅಂದರೆ ಎಚ್ಚರ ಆಗಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಏನಿದೆ ಅಂತ ನೋಡೋಣ. ಸೊ ಏಂಜಲ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಹೈ ಪ್ರಿಸ್ಟಸ್ ಏಂಜಲ್ ಮುಖಾಂತರ ಈ ಒಂದು ಫೈಲನ್ನು ನೋಡ್ತಾ ಇರೋ ರೀಡರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಓಕೆ, ಸೊ ನೀವು ಎಷ್ಟು ಮೆಡಿಟೇಷನ್ ಮಾಡ್ತೀರಾ ನಿಮಗೆ ಅಷ್ಟೇ ಒಳ್ಳೆಯದು. ಆ್ಯಂಡ್ ಮೆಡಿಟೇಷನಿಂದ ನಿಮಗೆ ಖಂಡಿತ ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ವೆಯ್ಟ್ ಮಾಡಿ. ಸೊ ಡಿಸಿಷನ್ಸ್ ನೀವು ಏನು ತೊಗೊತಾ ಇದ್ದೀರಾ, ವೆಯ್ಟ್ ಮಾಡಿ, ಹುಷಾರಾಗಿ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಹೈ ಪ್ರಿಸ್ಟಸ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಫರ್ಗಿವ್ನೆಸ್. ಸೊ ಯಾರನ್ನೂ ನೀವು ಇಲ್ಲಿ ಕ್ಷಮಿಸಬೇಕಾಗಿದೆ, ಇಲ್ಲ ನಿಮ್ಮನ್ನೇ ನೀವು ಕ್ಷಮಿಸಬೇಕಾಗಿದೆ. ಬಿಕಾಸ್ ಇಲ್ಲಿ ನಮಗೆ ಗಿಲ್ಟ್ ಕಾರ್ಡ್ ಬಂತು. ಆ್ಯಂಡ್ ನಿಮ್ಮದೇ ಆದ ಒಂದು ನೋವಿನ ಒಂದು ಜರ್ನಿ ಅನಿಸ್ತಾ ಇದೆ ಇದು. ಸೊ ಆ ಜರ್ನಿನ ಎಂಡ್ ಮಾಡಿ ಅಂತ ಹೇಳೋಕ್ಕೆ ಇಲ್ಲಿ ಹೈ ಪ್ರಿಸ್ಟಸ್ ಬಂದಿದ್ದಾರೆ. ಬಿಕಾಸ್ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿದೆ, ಚೆನ್ನಾಗಿರೋ ಲೈಫನ್ನು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಹಾಳು ಮಾಡ್ಕೊಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಲೆಟ್ ಗೋ. ಸೊ ಏನೋ ಒಂದು ನೀವು ಲೆಟ್ ಗೋ ಮಾಡಬೇಕಾಗಿದೆ. ಸೊ ಅದನ್ನು ಲೆಟ್ ಗೋ ಮಾಡಿ. ನೋ ನೀಡ್ ಟು ವರಿ. ವಾವ್, ಸೂಪರ್. ಓಕೆ, ಸೊ ಹೈ ಪ್ರಿಸ್ಟಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏಂಜಲ್ ಮುಖಾಂತರ ಅಂದರೆ, ವರಿ ಮಾಡ್ಕೊಬೇಡಿ, ಲೆಟ್ ಗೋ ಮಾಡಿ, ಆ್ಯಂಡ್ ನೋ ನೀಡ್ ಟು ವರಿ. ಕಾಂಪ್ರಮೈಸ್. ಸೊ ಲೈಫ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇಲ್ಲ ಏನೋ ಒಂದು ಸಣ್ಣ ವಿಷಯನ ನೀವು ದೊಡ್ಡದಾಗಿ ಮಾಡ್ಕೊಂಡಿದ್ರೆ ಅದರಲ್ಲಿ ಕಾಂಪ್ರಮೈಸ್ ಆಗಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಮೆಡಿಟೇಷನಿಂದ ನಿಮಗೆ ಯಾವ ರೀತಿಯ ಒಂದು ಆನ್ಸರ್ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಹೈ ಪ್ರಿಸ್ಟಸ್ ಇಲ್ಲಿ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಕಾರ್ಡ್ ಏನಕ್ಕೆ ತಂದಿದ್ದಾರೆ ನನ್ನ ವ್ಯೂವರ್ಸಿಗೆ, ಏನಕ್ಕೆ ತಂದಿದ್ದಾರೆ ಅಂದರೆ ಮೈಟ್ ಬಿ ನೀವು ಕ್ವಿಕ್ಕಾಗಿ ಇಂಡಿಸಿಷನ್ಸಿಂದ ಹೊರಗೆ ಬರ್ತೀರಾ. ಸೊ ಮೈಟ್ ಬಿ ಸ್ಪೀಡಾಗಿ ನಿಮ್ಮ ಲೈಫಲ್ಲಿ ಒಂದು ಮೆಸೇಜ್ ಬರುತ್ತೆ ಮೆಡಿಟೇಷನಿಂದ. ಸೊ ಬಿಕಾಸ್ 8 ಆಫ್ ರೋಡ್ ಸಮ್ಟೈಮ್ಸ್ ಮೆಸೇಜಸ್ ಇರುತ್ತೆ ಆ್ಯಂಡ್ ಸ್ಪೀಡಪ್ ಮೆಸೇಜಸ್ ಇರುತ್ತೆ. ಸೊ ನೀವು ಮೆಡಿಟೇಷನಿಗೆ ಕೂತ್ರಿ ಅಂದರೆ ನಿಮಗೆ ಸ್ಪೀಡಪ್ ಮೆಸೇಜಸ್ ಬರುತ್ತೆ, ಕನ್ಫರ್ಮೇಷನ್ಸ್ ಬರುತ್ತೆ, ಸಿಂಕ್ರೊನಿಸಿಟೀಸ್ ಬರುತ್ತೆ. ಓಕೆ, ಆ್ಯಂಡ್ ಕ್ವಿಕ್ಕಾಗಿ ನಿಮ್ಮ ಕಣ್ಮೇಲೆ ಇರೋ ಪಟ್ಟಿ ಏನಿದೆ ಅದು ಟಕ್ ಅಂತ ಓಪನ್ ಆಗುತ್ತೆ ಆ್ಯಂಡ್ ಡಿಸಿಷನ್ಸ್ನ ನೀವು ರೈಟಾಗಿ ತೊಗೊತಾ ಇದ್ದೀರಾ. ಓಕೆ, ಸೊ ನೋಡೋಣ ವೆಯ್ಟ್ ಕಾರ್ಡ್ ಏನಕ್ಕಿದೆ. ಸೊ ವಿಘ್ನೇಶ್ವರ ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಹೈ ಪ್ರಿಸ್ಟಸ್ ವೆಯ್ಟ್ ಕಾರ್ಡ್ ಏನಕ್ಕೆ ಕೊಟ್ಟಿದ್ದಾರೆ ಏಂಜಲ್ ಮುಖಾಂತರ. ವೆಯ್ಟ್ ಕಾರ್ಡ್ ಏನಕ್ಕೆ ಕೊಟ್ಟಿದ್ದಾರೆ,
ಕಿಂಗ್ ಆಫ್ ರಾಡ್ಸ್. ಸೊ ನಿಮಗೆ ಹೆಲ್ಪ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಫಾದರ್ ಇರ್ಬೋದು, ಇಲ್ಲ ಫಾದರ್ ಫಿಗರ್ ಇರಬಹುದು, ಸೊ ಇಲ್ಲ ಹಸ್ಬೆಂಡ್ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಲೈಫಲ್ಲಿ ನಿಮಗೆ ಹೆಲ್ಪ್ ಕೊಡೋರು ಬರ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ. ಸೊ ನಿಮ್ಮ ಸಿಚುವೇಶನ್ನ ಸರಿ ಮಾಡೋದಕ್ಕೆ ಯಾರೋ ಒಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫರ್ಗಿವ್ನೆಸ್ ಕಾರ್ಡ್ ಇಲ್ಲಿ ಫರ್ಗಿವ್ನೆಸ್ ಕಾರ್ಡ್ ಇಲ್ಲಿ ಬೇಸಿಕಲಿ ನನ್ನ ವ್ಯೂವರ್ಸ್ ಇದನ್ನು ಯಾರು ನೋಡ್ತಾ ಇದ್ದೀರಾ, ಇದು ಕಲೆಕ್ಟಿವ್ ಮೆಸೇಜಸ್ ಇರೋದ್ರಿಂದ ನಿಮಗೋಸ್ಕರ ಇಲ್ಲಿ ದೇವ್ರ ಫರ್ಗಿವ್ನೆಸ್ಸಿಗೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಮೈಟ್ ಬಿ ನಿಮ್ಮನ್ನು ತುಂಬ ಜನ ನೋಯಿಸಿದ್ದಾರೆ, ತುಂಬ ಚುಚ್ಚು ಮಾತಾಡಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದ್ದಾರೆ, ಕೆಟ್ಟದನ್ನು ಹಬ್ಸಿದ್ದಾರೆ, ಮೈಟ್ ಬಿ ನಿಮ್ಮ ಹೆಲ್ತ್ ಅದರಿಂದ ಹಾಳಾಗಿದೆ. ಸೊ ಅದನ್ನೆಲ್ಲ ನೀವು ಕ್ಷಮಿಸಬೇಕಾಗಿದೆ. ಸೊ ಯಾರೋ ನಿಮಗೆ ಕೆಟ್ಟದನ್ನು ಮಾಡಿದ್ದಾರೆ, ಮೈಟ್ ಬಿ ನಿಮ್ಮ ಹೆಲ್ತ್ ಹಾಳಾಗಲಿ ಅನ್ನೋ ವಿಚಾರದಲ್ಲಿ ಏನೋ ಒಂದು ಮಾಡಿದ್ದಾರೆ. ಓಕೆ, ಸೊ ಬೇಸಿಕಲಿ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇರಬಹುದು, ನಿಮ್ಮ ಹತ್ರದವ್ರು ಇರಬಹುದು. ಸೊ ಅವರನ್ನು ಕ್ಷಮಿಸಿ. ಆ್ಯಂಡ್ ನಿಮಗೆ ನೀವು ಎಷ್ಟು ಬೇಗ ಅವ್ರನ್ನ ಕ್ಷಮಿಸ್ತಿರಲ್ಲ, ನಿಮ್ಮ ಪಾಸ್ಟನ್ನು ಮರಿತಿರಲ್ಲ, ಅಷ್ಟೇ ಬೇಗ ನಿಮಗೆ 10 ಆಫ್ ಪೆಂಟಿಕಲ್ಸ್ ಸಿಗ್ತಾ ಇದೆ ಆ್ಯಂಡ್ ಖುಷಿ ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಹ್ಯಾಪಿ ಫ್ಯಾಮಿಲಿ, ದುಡ್ಡು, ಹಣಕಾಸು ಎಲ್ಲವೂ ಬರ್ತಾ ಇದೆ ನೀವು ಫರ್ಗಿವ್ ಮಾಡಿದ ಕೂಡಲೇ. ಓಕೆ, ಸೊ ಲೆಟ್ ಗೋ ಏನು ಹೇಳ್ತಾ ಇದೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಲೆಟ್ ಗೋ. ಹೈ ಪ್ರಿಸ್ಟಸ್ ಕಡೆಯಿಂದ ಏಂಜಲ್ ಕಾರ್ಡ್ ಇದೆ, ಸೊ ಅದನ್ನು ಪ್ಲೀಸ್ ಇಲ್ಲಿ ಕ್ಲಾರಿಫೈ ಮಾಡಿ. ಸೊ ಲೆಟ್ ಗೋ ಇಲ್ಲಿ ಮೈಟ್ ಬಿ ಕ್ವೀನ್ ಆಫ್ ರಾಡ್ಸ್ ಉಲ್ಟಾ ಇದೆ ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಇದೆ. ಸೊ ಇಲ್ಲಿ ಲೆಟ್ ಗೋ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ಏನು ಆ್ಯಕ್ಷನ್ ತೊಗೊಂಡಲೇ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಯಾರ ಬಗ್ಗೆನೋ ನಿಮಗೆ ಅವರ ಯೋಚನೆನ ಬಿಡೋಕ್ಕೆ ಆಗ್ತಾ ಇಲ್ಲ. ಸೊ ಸಮಥಿಂಗ್ ಏನೋ ಒಂದು ಗೊತ್ತಾಗಿದೆ ನಿಮಗೆ, ಇಲ್ಲ ಏನೋ ಒಂದು ಆಗಿದೆ. ಸೊ ಯಾರಿಂದನೂ ನಿಮಗೆ ಮೋಸ ಆಗಿರಬಹುದು. ಓಕೆ, ಆ್ಯಂಡ್ ಅವರ ಪ್ರತಿ ನಿಮಗೆ ಆ್ಯಕ್ಷನು ತೊಗೊಳಕ್ಕಾಗ್ತಾ ಇಲ್ಲ. ಸೊ ಅದನ್ನು ಫರ್ಗಿವ್ ಮಾಡಿ ಆ್ಯಂಡ್ ಲೆಟ್ ಗೋ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಮೈಟ್ ಬಿ ನಿಮಗೆ ಯಾರ್ದೋ ಸೀಕ್ರೆಟ್ ಗೊತ್ತಾಗಿದೆ, ಇಲ್ಲ ಏನೋ ಒಂದು ಗೊತ್ತಾಗಿದೆ. ಸೊ ಅದನ್ನು ಹೇಳೋಕ್ಕೂ ಆಗ್ತಾ ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಸರಿನೂ ಹೋಗೋದಿಲ್ಲ. ಮೈಟ್ ಬಿ ನೀವು ನಿಮ್ಮ ಲೈಫ್ ಪ್ರತಿ ಏನು ಆ್ಯಕ್ಷನು ತೊಗೊತಾ ಇಲ್ಲ. ಸೊ ಅದನ್ನು ಲೆಟ್ ಗೋ ಮಾಡಿ. ನೀವು ಅದನ್ನು ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಲೈಫ್ ಪ್ರತಿ ಆ್ಯಕ್ಷನ್ ತೊಗೊಳ್ಳಿ. ಓಕೆ, ಸೊ ಪೇಜ್ ಆಫ್ ಕಪ್ಸ್ ಇದೆ. ಸೊ ಮೈಟ್ ಬಿ ನೀವು ಲೆಟ್ ಗೋ ಮಾಡಬೇಕಾಗಿರೋದು ನಿಮ್ಮಲ್ಲಿರೋ ಇಮ್ಮೆಚ್ಯೂರ್ ಬಿಹೇವಿಯರ್ನ. ಓಕೆ, ಸೊ ಮೈಟ್ ಬಿ ಇಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಯೋಚನೆ ಇದ್ದರೆ ಸೊ ಅದನ್ನು ಲೆಟ್ ಗೋ ಮಾಡಿ. ಓಕೆ, ಸೊ ಮಕ್ಕಳ ಬಗ್ಗೆ ಬಹಳ ಚಿಂತೆ ಇರ್ಬೋದು ನಿಮಗೆ, ಸೊ ಅದನ್ನು ಕೂಡ ಇಲ್ಲಿ ಲೆಟ್ ಗೋ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ನೀವು ಥಿಂಕ್ ಮಾಡ್ತಾ ಇರ್ಬೋದು, ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ, ಇಲ್ಲ ನಾನು ಮುಟ್ಟಾಳನ ಇಲ್ಲ ಮುಟ್ಟಾಳಿನ ಅಂತ. ಇಲ್ಲ, ಬಟ್ ಅದು ಆ ವಿಚಾರನ ಕೂಡ ಲೆಟ್ ಗೋ ಮಾಡಿ. ಬಿಕಾಸ್ ನಿಮ್ಮ ಪವರ್ ನಿಮಗೆ ಗೊತ್ತಿದೆ, ಸೊ ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ನೀರಿನ ಪವರ್ ಅದಕ್ಕೆ ಗೊತ್ತಿರುತ್ತೆ. ಸೊ ನೀವು ನೀರನ್ನು ಮುಟ್ಟಿದ್ರೆ ಎಷ್ಟು ಕೋಮಲವಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದೇ ನೀರು ಉಗ್ರ ಆದರೆ ಹೇಗಿರುತ್ತೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಸ್ಟ್ರೆಂತನ್ನು ನೀವೇ ಡಿಸೈಡ್ ಮಾಡಿ, ನಿಮ್ಮನ್ನು ನೀವು ಕೆಟ್ಟದನ್ನು ಹೇಳೋದನ್ನು ಲೆಟ್ ಗೋ ಮಾಡಿ. ಲೆಟ್ ಗೋ ಬ್ಯಾಡ್ ಹ್ಯಾಬಿಟ್ಸ್, ಅದನ್ನು ಕೇಳಿಸ್ಕೊತಾ ಇದ್ದೀನಿ. ಬ್ಯಾಡ್ ಥಾಟ್ಸ್ ಕೇಳಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಕೇಳ್ತಾ ಇದ್ದೀನಿ, ಸಾರಿ. ಇದನ್ನೆಲ್ಲ ನೀವು ಲೆಟ್ ಗೋ ಮಾಡಬೇಕಾಗಿದೆ. ನೋ ನೀಡ್ ಟು ವರಿ ಕಾರ್ಡ್. ವಾವ್, ದುಡ್ಡು. ಓಕೆ, ಸೊ ನೀವು ಕಷ್ಟಪಟ್ಟಿರೋ ದುಡ್ಡು ಇರಬಹುದು, ಇಲ್ಲ ನಿಮ್ಮ ಸ್ಕಿಲ್ಸ್ ಇಂದ ನಿಮಗೆ ದುಡ್ಡು ಬರ್ತಾ ಇದೆ. ಓಕೆ, ಸೊ ಮೈಟ್ ಬಿ ಇಷ್ಟು ದಿನ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೊಂದು ತಕ್ಕ ಪ್ರತಿಫಲ ಸಿಗ್ತಾ ಇರಲಿಲ್ಲ. ಸೊ ನೋ ನೀಡ್ ಟು ವರಿ. ನಿಮ್ಮ ದುಡ್ಡು, ನಿಮ್ಮ ಪ್ರಾಪರ್ಟಿ ಎಲ್ಲವೂ ಸಹ ನಿಮಗೆ ಖಂಡಿತ ವಾಪಸ್ ಸಿಗುತ್ತೆ. ಮೈಟ್ ಬಿ ನಿಮ್ಮ ಫ್ಯಾಮಿಲಿ ನಿಮಗೆ ವಾಪಸ್ ಸಿಗಬಹುದು, ಇಲ್ಲ ಒಂದು ಫ್ಯಾಮಿಲಿ ಲೆಗಸಿ ನಿಮಗೆ ಸಿಗ್ಬೋದು. ಇಲ್ಲ ನೀವು ಒಂದು ಹೊಸ ಮನೆ, ಏನೇ ಇದ್ದರೂ, ಏನೇ ಚಿಂತೆ ಇದ್ದರೂ ಅದನ್ನು ಇಲ್ಲಿ ನೀವು ದೂರ ಮಾಡಿಕೊಡಿ. ಓಕೆ, ಸೊ ನಿಮ್ಮ ಮದುವೆ ವಿಚಾರನೂ ನೋ ನೀಡ್ ಟು ವರಿ. ಸೊ ರಿಲೇಷನ್ಶಿಪ್ ಇದ್ರೂ ಭಯ ಪಡಬೇಡಿ. ಓಕೆ, ಥರ್ಡ್ ಪಾರ್ಟಿ ಇದ್ರೂ ಅದು ಹೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಾಂಪ್ರಮೈಸ್ 3 ಆಫ್ ಕಪ್ಸ್ ಇದೆ. ಸೊ ಕಾಂಪ್ರಮೈಸ್ 3 ಆಫ್ ಕಪ್ಸ್ ಏನು ಹೇಳ್ತಾ ಇದೆ? ಇಲ್ಯೂಷನ್ 7 ಆಫ್ ಕಪ್ಸ್. ಓಕೆ,
ಸೊ ಇಲ್ಲಿ ನಮಗೆ ಬಿಯಾಂಡ್ ದ ಇಲ್ಯೂಷನ್ ಕಾರ್ಡ್ ಸಿಕ್ಕಿತ್ತು. ಸೊ 7 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಕಾಂಪ್ರಮೈಸ್ ನೀವು ಏನಕ್ಕಾಗಬೇಕು ಅಂದರೆ, ಮೈಟ್ ಬಿ ಏನೋ ಒಂದು ಡಿಸಿಷನ್ಸ್ನ ಇಲ್ಲ ಏನೋ ಒಂದು ಚಾಯ್ಸಸ್ನ ನೀವು ಇಲ್ಲಿ ಮಾಡಬೇಕಾಗಿದೆ. ಓಕೆ, ಸೊ ರೈಟ್ ಚಾಯ್ಸಸ್ನ ರೈಟ್ ಟೈಮಲ್ಲಿ ಮಾಡಿ ಆ್ಯಂಡ್ ಕಾಂಪ್ರಮೈಸ್ ಆಗಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಸೊ ನಿಮಗೆ ಖುಷಿ ಎಲ್ಲಿದೆ ಅಲ್ಲಿ ಕಾಂಪ್ರಮೈಸ್ ಆಗಿ, ನಿಮಗೆ ನೋವೆಲ್ಲಿದೆ ಅಲ್ಲಿ ಕಾಂಪ್ರಮೈಸ್ ಆಗಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೈ ಪ್ರಿಸ್ಟೆಸ್. ಓಕೆ, ಸೊ ಕಾಂಪ್ರಮೈಸ್ ಆಗೋದಂದರೆ ಸುಮ್ಮನೆ ಕಾಂಪ್ರಮೈಸ್ ಆಗೋದು, ಅಲ್ಲಿ ನೋವು ಪಡೋದು, ಅಳೋದು ಅಲ್ಲ. ಓಕೆ, ಸೊ ಕಾಂಪ್ರಮೈಸ್ ಅಂದರೆ ಇಲ್ಲಿ ನಿಮ್ಮ ಖುಷಿ ಎಲ್ಲಿದೆ ನ್ಯಾಯವಾಗಿ ನೋಡಿ ಆ್ಯಂಡ್ ನೀವು ಅಲ್ಲಿ ಕಾಂಪ್ರಮೈಸ್ ಆಗಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಹೈ ಪ್ರಿಸ್ಟೆಸ್ ನಿಮಗೆಲ್ಲರಿಗೂ. ಸೊ ಯಾರು ಈ ರೀಡಿಂಗ್ಸ್ ನೋಡ್ತಾ ಇದ್ದೀರಾ, ಮೈಟ್ ಬಿ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಓಕೆ, ಸೊ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಆ ಬ್ಲೆಸ್ಸಿಂಗ್ಸ್ ಏನು ಅಂದರೆ, ಮೈಟ್ ಬಿ ನಿಮ್ಮ ಲೈಫಲ್ಲಿ ಇಷ್ಟು ದಿನಾನೂ ನೀವು ಒಂದು ಕರಾಳವಾದ ರಾತ್ರಿಗಳನ್ನು ನೋಡಿದ್ದೀರಾ. ಸೊ ಆ ರಾತ್ರಿಗಳು ನಿಮಗೆ ಬೆಚ್ಚ ಬೀಳಿಸಿದೆ ಆ್ಯಂಡ್ ಯಾವುದೋ ಲೋಕದಲ್ಲಿದ್ದೀರಾ ನೀವು. ಮೈಟ್ ಬಿ ಏನೋ ಒಂದು ನಿಮಗೆ ಆದ ಒಂದು ಸ್ವತಂತ್ರವಾದ ಬುದ್ಧಿ ಇಲ್ಲ ಏನೋ ಒಂದು ಭಯ ಕಾಡ್ತಾ ಇದೆ. ಮೈಟ್ ಬಿ ನಾನು ಅದೇ ತಪ್ಪು ಮಾಡ್ತೀನಾ, ನನ್ನ ಹಾಗೇನಾ ಅಂತ ಪ್ರಶ್ನೆ ಮಾಡ್ಕೊತಾ ಇದ್ದೀರಾ. ಬಟ್ ಇಲ್ಲಿ ಹೈ ಪ್ರಿಸ್ಟೆಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ದಯವಿಟ್ಟು ಭಯ ಪಡಬೇಡಿ, ನಾನಿದ್ದೀನಿ ಆ್ಯಂಡ್ ಮುನ್ನುಗ್ಗಿ. ಬಿಕಾಸ್ ನೀವು ಎಷ್ಟು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಗ್ತೀರಲ್ಲ, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದು 3 ಇದೆ. ಸೊ 3 ಇಂಪಾರ್ಟೆಂಟ್ ನಿಮಗಿರಬಹುದು. ಓಕೆ, ಸೊ ಮೈಟ್ ಬಿ 3 ನಿಮ್ಮ ಬರ್ತ್ ಡೇಟ್ ಇರ್ಬೋದು, ಇಲ್ಲ ನಿಮ್ಮ ಲೈಫ್ ಪಾತ್ ನಂಬರ್ ಇರಬಹುದು, ಇಲ್ಲ 3 ಬರ್ತ್ ಮಂತ್ ಇರಬಹುದು, ಇಲ್ಲ ನಿಮಗೆ ಅದು ತುಂಬ ಇಂಪಾರ್ಟೆಂಟ್ ಇರಬಹುದು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ, ಏಂಜಲ್ ಆಫ್ ಬ್ಯಾಲೆನ್ಸ್. ಓಕೆ, ಸೊ ಏಂಜಲ್ ಆಫ್ ಬ್ಯಾಲೆನ್ಸ್ ಇಲ್ಲಿ ಮೈಟ್ ಬಿ ನೀವು ನಿಮ್ಮ ಜೀವನನ ಒಂದು ಬ್ಯಾಲೆನ್ಸಿಗೆ ತರ್ತಾ ಇದ್ದೀರಾ ಆ್ಯಂಡ್ ಆ ಬ್ಯಾಲೆನ್ಸ್ ತರ್ತಾ ಮೈಟ್ ಬಿ ನೀವೇ ಒಂದು ಏಂಜಲ್ ರೂಪದಲ್ಲಿ ಇಲ್ಲಿ ಚೇಂಜ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಬರ್ತ್ ಡೇಟ್ 4 ಇರ್ಬೋದು, 8 ಇರ್ಬೋದು, ಬರ್ತ್ ಮಂತ್ 4 ಅಥವಾ 8 ಇರಬಹುದು. ಓಕೆ, ಸೊ 48 ಇಂಪಾರ್ಟೆಂಟ್ ಇರಬಹುದು ನಿಮಗೆ, 4 ಅಥವಾ 8 ಇಂಪಾರ್ಟೆಂಟ್ ಇರಬಹುದು ನಿಮಗೆ. 41 ಲುಕ್, 7th ಚಕ್ರ, ಆರ್ಕ್ಯಾಂಜಲ್ ಯೂರೈಯಲ್, ಕ್ರೌನ್ ಚಕ್ರ. ಓಕೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ 4 ಅಥವಾ 1 ಇರಬಹುದು ಆ್ಯಂಡ್ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಒನ್ಸ್ ನೀವು ಇದರ ಮೆಡಿಟೇಷನ್ ಮಾಡಿದ್ರೆ. ಓಕೆ, ಸೊ ಬಿಕಾಸ್ ನಿಮಗೆ ಸ್ಟ್ರಾಂಗ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂತ ಬಂದಿದೆ. ಸೊ ನೀವೆಷ್ಟು ನಿಮ್ಮ ಮೆಡಿಟೇಷನ್ನ ಮಾಡ್ತಿರಲ್ಲ, ನಿಮ್ಮ ಲೈಫ್ ಅಷ್ಟೇ ಬ್ಲಾಸಮ್ ಆಗ್ತಾ ಹೋಗುತ್ತೆ, ಅಷ್ಟೇ ಹೂವಿನಂತೆ ಅರಳ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಟೈಮ್ ಬಂದಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸೋಕ್ಕೆ ಹೈ ಪ್ರಿಸ್ಟೆಸ್ ನಿಮ್ಮ ಹತ್ರ ಬಂದಿದ್ದಾರೆ. ಬಟ್ ಅದನ್ನು ಮಾಡಬೇಕಾಗಿರೋದು ನೀವೇ. ಓಕೆ, ಸೊ ನಾವು ಮಕ್ಕಳನ್ನು ಒಂದು ಶಿಶುವನ್ನು ಬಲವಂತವಾಗಿ ಆಗೋದಿಲ್ಲ. ಬಿಕಾಸ್ ಅವರಿಗೆ ಅವ್ರದ್ದೇ ಆದ ಒಂದು ಬ್ಯಾಲೆನ್ಸ್ ಬರಬೇಕು. ಓಕೆ, ಅವ್ರದ್ದೇ ಆದ ಬ್ಯಾಲೆನ್ಸ್ ಬರಬೇಕು. ಆ ಬ್ಯಾಲೆನ್ಸ್ ಬಂದ ನಂತರ ಅವರಾಗೆ ನಿಂತ್ಕೊಬೇಕು, ಒಂದೊಂದೇ ಹೆಜ್ಜೆ ಮುಂದೆ ಇಡಬೇಕು. ಸೊ ಆ ಮಗು ಅದಾಗೆ ನಡೆದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ, ಅದೇ ರೀತಿ ಹೈ ಪ್ರಿಸ್ಟೆಸ್ಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನೀವು ಪುಟ್ಟ ಸ್ಟೆಪ್ಸ್ನ ಇಡೋದನ್ನು ಅವರು ನೋಡ್ತಾ ಇದ್ದಾರೆ ಆ್ಯಂಡ್ ನೀವು ಬೆಳೆಯೋದನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಈಸ್ ಎನ್ ಆ್ಯಂಡ್ ಯಾಂಗ್. ಓಕೆ, ಸೊ ಈ ಒಂದು ಕಾರ್ಡು ಬ್ಯಾಲೆನ್ಸನ್ನು ತಿಳಿಸ್ತಾ ಇದೆ. ಮೈಟ್ ಬಿ 2 ನಿಮ್ಮ ಲಕ್ಕಿ ನಂಬರ್. ಸೊ 3-2 ಇದೆ. ಸೊ 2 ಇದೆ. ಸೊ 2 ಏಂಜಲ್ ನಂಬರ್ಸ್ನ ನೋಡ್ತಾ ಇರ್ಬೋದು. ಸೊ 2 ಹೈ ಪ್ರಿಸ್ಟೆಸ್ ಕಾರ್ಡ್ ಕೂಡ. ಓಕೆ, ಸೊ ಮೈಟ್ ಬಿ ಇಲ್ಲಿ ಅವಶ್ಯಕತೆ ಇರೋದು ನಿಮ್ಮ ಫೆಮಿನೈನ್ ಎನರ್ಜಿ ಹಾಗೂ ಮ್ಯಾಸ್ಕ್ಯುಲೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದನ್ನು. ಓಕೆ, ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ಮೇಲ್ ನೋಡ್ತಾ ಇರೋದು, ನಾನು ಫೀಮೇಲ್ ನೋಡ್ತಾ ಇರೋದು ಅಂತ. ಸೊ ಕಾಮನ್ ಆಗಿ ಎಲ್ಲರಲ್ಲೂ ಒಂದು ಮೇಲ್ ಎನರ್ಜಿ ಇರುತ್ತೆ ಆ್ಯಂಡ್ ಒಂದು ಫೀಮೇಲ್ ಎನರ್ಜಿ ಇಬ್ಬರಲ್ಲೂ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಓಕೆ, ಅ ವುಮೆನ್ ಹೋಲ್ಡಿಂಗ್ ಅ ಹ್ಯಾಂಡ್. ಓಕೆ, 3 ಆಯಿತು, 2 ಆಯಿತು, ಈಗ 4. ಸೊ 4 ನೋಡ್ತಾ ಇರ್ಬೋದು ನೀವು, ಅಥವಾ 3 ನೋಡ್ತಾ ಇರ್ಬೋದು, ಇಲ್ಲ 8 ಇಲ್ಲ 2 ನೋಡ್ತಾ ಇರ್ಬೋದು. ಆ್ಯಂಡ್ ಅಗೇನ್ 31 ಇದೆ. ಸೊ 31, 3 and 1 ಆ್ಯಂಡ್ ಅಗೇನ್
4 ಬರುತ್ತೆ. ಸೊ ಇದು 8 ಬರುತ್ತೆ. ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಪ್ರೀತಿ ಮಾಡೋ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಮಾಡ್ಬೋದು. ಅವರ ಜೊತೆ ಮೈಟ್ ಬಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಗಿರಲಿ, ನಿಮ್ಮ ದುಡ್ಡಾಗಿರಲಿ, ಎಲ್ಲವೂ ಸಹ ಹೆಚ್ಚುತ್ತಾ ಇದೆ. ಇಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚುತ್ತಾ ಇದೆ. ಓಕೆ, ಸೊ ದಯವಿಟ್ಟು ನೀವು ಈ ಮೆಡಿಟೇಷನ್ಸ್ನ ಮಾಡಿ ಅನ್ನೋದನ್ನು ಇಲ್ಲಿ ಅವರು ಕೇಳ್ಕೊತಾ ಇದ್ದಾರೆ. ಸೊ ದೇವರ ಪ್ರೆಸೆನ್ಸ್ ಇಲ್ಲಿ ನಾನು ತೆಗೆದಿದೆ, ಇಷ್ಟು ದೇವರ ಪ್ರೆಸೆನ್ಸು. ಇದನ್ನು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಆಲ್ ಟೈಡ್ ಅಪ್. ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಈ ಒಂದು ಮಂತ್ರಗಳನ್ನು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಕಟ್ ಹಾಕ್ಕೊಂಡಿರೋ ಸಿಚುವೇಶನ್ ಏನಿದೆ, ಬಿಕಾಸ್ ನೀವು ನೋಡ್ತಾ ಇರ್ಬೋದು ಈ ಹುಡುಗಿ ಕಟ್ ಹಾಕ್ದಂಗೆ ಇದೆ. ಸೊ ಮೈಟ್ ಬಿ ಇದೆಲ್ಲವೂ ಸಹ ನೀವು ಹೊರಗೆ ಬರಬಹುದು, ನೀವು ಈ ಒಂದು ಮೆಡಿಟೇಷನ್ಸ್ನ ಫಾಲೋ ಮಾಡಿದಾಗ. ಓಕೆ, ಸೊ ನೋಡೋಣ. ಈಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ವಿಮೆನ್ ಹೋಲ್ಡಿಂಗ್ ಅ ಹಾರ್ಟ್ ಏನು ಹೇಳ್ತಾ ಇದೆ? 9 ಆಫ್ ಪೆಂಟಿಕಲ್ಸು, ತುಂಬ ಇಂಡಿಪೆಂಡೆಂಟ್ ಆಗ್ತೀರಾ. ಆ್ಯಂಡ್ ನೀವು ಹೇಗೆ ಇಂಡಿಪೆಂಡೆಂಟ್ ಆಗ್ತೀರಲ್ಲ, ನಿಮ್ಮ ಲೈಫಲ್ಲಿ ಪ್ರೀತಿನೂ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸಕ್ಸಸ್ ಇದೆ ನಿಮ್ಮ ಲೈಫಲ್ಲಿ, ಬಿಕಾಸ್ ಅಬಂಡೆನ್ಸು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ನೀವು ನಿಮ್ಮ ಲೈಫನ್ನ ಸರಿಯಾದ ದಾರಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ಏಂಜಲ್ ಆಫ್ ಬ್ಯಾಲೆನ್ಸ್ ಇಲ್ಲಿ ಏನು ಹೇಳ್ತಾ ಇದೆ? ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಸೊ ನೀವು ಏನೇನೋ ವಿಶ್ ಮಾಡ್ತಾ ಇದ್ದೀರಾ ಅದನ್ನು ಹುಷಾರಾಗಿ ವಿಶ್ ಮಾಡಿ ಅನ್ನೋದನ್ನು ಇಲ್ಲಿ ತಿಳಿಸೋಕ್ಕೆ ಹೈ ಪ್ರಿಸ್ಟೆಸ್ ಬಂದಿದ್ದಾರೆ. ಓಕೆ, ಸೊ ದ 7th ಚಕ್ರ ಆರ್ಕ್ಯಾಂಜಲ್ ಯೂರೈಯಲ್ ಏನು ಹೇಳ್ತಾ ಇದ್ದಾರೆ? ಸೊ ಹುಷಾರಾಗಿ ಪ್ಲ್ಯಾನಿಂಗ್ ಮಾಡಿ, ಏನೋ ಒಂದು ಕೆಲಸನ ತುಂಬ ಬೇಗ ಮಾಡೋಕ್ಕೆ ಹೋಗಬೇಡಿ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ಇರ್ಬೋದು, ಟ್ರಾವೆಲ್ ಇರ್ಬೋದು, ಏನೇ ಇರ್ಬೋದು, ಹುಷಾರಾಗಿ ಡೀಟೇಲ್ಸ್ನ ನೋಡಿ. ಆ್ಯಂಡ್ ಮೈಟ್ ಬಿ ನೀವು ಯಾರ ಬಗ್ಗೆನೋ ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಏನೋ ಒಂದು ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಪ್ರಾಜೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಅದು ಖಂಡಿತ ಆಗುತ್ತೆ, ಬಿಕಾಸ್ ನೀವು ಅಷ್ಟು ಅದ್ರ ಮೇಲೆ ಶ್ರಮ ಪಟ್ಟಿದ್ದೀರಾ. ಸೊ ಯಂಗ್ ಎನರ್ಜಿ 8 ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಶ್ರಮ ನಿಮಗೆ ಖಂಡಿತ ಕೈ ಬಿಡೋದಿಲ್ಲ. ನೀವು ಎಷ್ಟು ಒಳ್ಳೆ ಕರ್ಮ ಹಾಕ್ತೀರಾ, ನಿಮಗೆ ಅಷ್ಟೇ ಒಳ್ಳೆ ಕರ್ಮ ವಾಪಸ್ ಸಿಗುತ್ತೆ. ಸೊ ನಿಮ್ಮ ಕೆಲಸ, ನಿಮ್ಮ ಸ್ಕಿಲ್ ಏನಿದೆ, ನೀವು ಯಾವುದರಲ್ಲಿ ಕ್ರಿಯೇಟಿವ್ ಇದ್ದೀರಾ ಅದರ ಮೇಲೆ ನೀವು ಖಂಡಿತ ಕೆಲಸ ಮಾಡಿ. ಸಪೋಸ್ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವು ಕೆಲಸ ಮಾಡಬೇಕು ಅಂದರೆ ಮಾಡಿ, ಬಿಕಾಸ್ ಅಲ್ಲಿ ನಿಮಗೆ ಖಂಡಿತ ಬ್ಯಾಲೆನ್ಸ್ ಇದೆ. ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನೋವಿನ ಸೈಕಲ್ಸ್ನ ಎಂಡ್ ಮಾಡ್ತಾ ಇದ್ದೀರಾ. ಸೊ ಬಾಟಮ್ ಆಫ್ ದ ಡೆಕ್ 10 ಆಫ್ ಸಾರ್ಟ್ಸ್ ಇದೆ. ಓಕೆ, ಸೊ ಡೋರ್ ಟು ವ್ಯಾಲ್ಯೂ ಏನು ಹೇಳ್ತಾ ಇದೆ? ಸೊ ಯಾವ ರೀತಿಯಲ್ಲಿದೆ? ಎಂಪ್ರೆಸ್. ಓಕೆ, ಸೊ ಈ ರೀಡಿಂಗ್ನ ಎಂಡ್ ಮಾಡೋ ಒಳಗೆ ಎಂಪ್ರೆಸ್ ಬಂದಿದೆ. ಸೊ ಮೈಟ್ ಬಿ ನೀವು ನಿಮ್ಮ ಎನರ್ಜಿನ ರೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಚಾಮ್ಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಚಾಮ್ಸ್ ನಾನು ತೆಗಿತೀನಿ. ಸೊ ಮೈಟ್ ಬಿ ಆ ಚಾಮ್ಸಿಂದನೂ ನಿಮಗೆ ಏನೋ ಒಂದು ಮೆಸೇಜಸ್ ಇರಬಹುದು. ಓಕೆ, ಸೊ ನೋಡೋಣ ಆ ಚಾಮ್ಸಲ್ಲಿ ನಿಮ್ಗೆ ಏನು ಮೆಸೇಜಸ್ ಬರ್ತಾ ಇದೆ ಅಂತ, ಬಿಕಾಸ್ ಆ ಒಂದು ವರ್ಡ್ ನನ್ನ ಮೈಂಡಲ್ಲಿ ಬರ್ತಾ ಇದೆ. ನಾನು ಚಾಮ್ಸ್ ಮಾಡೋ ಐಡಿಯಾನೇ ಇರಲಿಲ್ಲ. ಸೊ ಎಂಪ್ರೆಸ್ ಇದೆ ಅಂದರೆ ನೀವು ನಿಮ್ಮ ಲೈಫಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತೀರಾ. ಸೊ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾ ಇದ್ದಾರೆ, ನಿಮ್ಮ ಮಾತನ್ನು ಎಲ್ಲರೂ ಆಲಿಸ್ತಾ ಇದ್ದಾರೆ. ಅಂದರೆ ಅದನ್ನು ನೀವು ಆ ಒಂದು ಜಾಗದಲ್ಲಿ ನಿಲ್ಲಿಸಿರೋದ್ರಿಂದ. ಸೊ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಫನ್ನು ತುಂಬ ಪಾಸಿಟಿವ್ ಆಗಿ ನೋಡಿ, ಬಿಕಾಸ್ ಎಲ್ಲವೂ ಸರಿ ಹೋಗ್ತಾ ಇದೆ. ಸೊ ನೋಡೋಣ ಚಾಮ್ಸಲ್ಲಿ. ಓಕೆ, ಸೊ ಇದು ಹ್ಯಾಂಡ್ಮೇಡ್ ಚಾಮ್ಸ್ ನಾನು ಮಾಡಿರೋದು. ಸೊ ನೋಡೋಣ ಇದರಲ್ಲಿ ನಿಮಗೆ ಏನು ಮೆಸೇಜಸ್ ಇದೆ ಅನ್ನೋದನ್ನು. ಪ್ಲೀಸ್ ಇವರಿಗೆ ಯಾವ ರೀತಿಯ ಒಂದು ಕಲೆಕ್ಟಿವ್ ರೀಡಿಂಗ್ನಲ್ಲಿ ಯಾವ ರೀತಿಯ ಒಂದು ಮೆಸೇಜಸ್ ಇದೆ? ಓಕೆ, ಸಾಕಷ್ಟು ಇದೆ. ಸೊ ನೋಡೋಣ. ಸೊ ಲೆಟರ್ ಐ ಇದೆ, ಲೆಟರ್ ಆರ್ ಇದೆ, ಮತ್ತು ಲೆಟರ್ ಐ ಇದೆ. ಓಕೆ, ಸೊ ಮೈಟ್ ಬಿ ನಿಮಗೆ ಯಾವ್ದಾರ ವರ್ಡ್ಸ್ ಸಿಕ್ಕಿದ್ರೆ ಖಂಡಿತ ಹಾಕಿ, ಅದು ನಿಮಗೆ ರಿಲೇಟ್ ಆದರೆ. ಇ ಇದೆ. ಸೊ ಯಾರ್ದೋ ಒಂದು ಹೆಸರು ರಿಯಾ ಇರ್ಬೋದು, ರೀ ಇರಬಹುದು. ಓಕೆ, ಸೊ ನೆಕ್ಸ್ಟ್
ಯು ಇದೆ. ಆರ್ ಯು ದ ಒನ್, ಆರ್ ಯು ದ ಒನ್, ಓಕೆ, 1 ನಂಬರ್ ಇದೆ. ಸೊ ಹಾಗಾಗಿ ಮೈಟ್ ಬಿ ಹಾಗೆ ಕೇಳ್ತಾ ಇರ್ಬೋದು, ಆರ್ ಯು ದ ಒನ್ ಅಂತ. ಎಲ್ ಇದೆ, ಓಕೆ. ರೂಲ್, ಓಕೆ, ಏನೋ ಒಂದು ರೂಲ್ ಇದೆ, ಓಕೆ, ಸಮಥಿಂಗ್ ಅಬೌಟ್ ದ ರೂಲ್ಸ್, ಓಕೆ. ಆ್ಯಂಡ್ ಐ ಇದೆ, ಅಗೇನ್ ಐ ಇದೆ, ಓಕೆ. ಸೊ ನೆಕ್ಸ್ಟ್ ಅಗೇನ್ ಐ, ಓಕೆ. ಸೊ ಐ ಅಂದರೆ ನಾನು, ಓ ಗಾಡ್, ಓಕೆ. ಸೊ ಇಲ್ಲಿ ಪದೇ ಪದೇ ಐ ಬಂದಿದೆ ಅಂದರೆ ಮೈಟ್ ಬಿ ನೀವು ನಿಮ್ಮ ಮೇಲೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು, ಸೆಲ್ಫ್ ಲವ್ ಮಾಡಬೇಕು. ಆ್ಯಂಡ್ ಐ ಅನ್ನೋದು ತಪ್ಪಲ್ಲ, ಬಟ್ ಅದು ತುಂಬ ಈಗೋಯಿಸ್ಟಿಕ್ಕಾಗಿ ಇಟ್ಕೋಬಾರ್ದು. ನಾನು ಅನ್ನೋದು ತಪ್ಪಲ್ಲ, ಬಟ್ ಅದನ್ನು ತುಂಬಾ ನಾವು ಇದು ಮಾಡೋಕ್ಕೆ ಹೋಗಬಾರ್ದು, ಓಕೆ. ಸೊ ಲೈ, ಸೊ ಟಿ, ಯಾ, ಲೈ, LIE, ಲೈ. ಯಾರೋ ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ, ಓಕೆ. ಏನೋ ಒಂದು ಸುಳ್ಳಿದೆ. ಸೊ ನಾನು ಅಲ್ಲಿ ಗ್ರೇ ಕಾರ್ಡ್ಸ್ ಬಗ್ಗೆ ಮಾತಾಡಿದ್ದೀನಲ್ಲ, ಸೊ ಮತ್ತೆ ನಿಮಗೆ ಕನ್ಫ್ಯೂಷನ್ ಆದರೆ ಮತ್ತೆ ರೀಡಿಂಗ್ನ ಸ್ಟಾರ್ಟಿಂಗಿಂದ ನೋಡಿ, ಓಕೆ. ಸೊ ಯಾರೋ ಒಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ, ಓಕೆ. ಟೈ, ಆಲ್ ಟೈಡ್ ಅಪ್. ಸೊ ಕಾರ್ಡ್ ಬಂದಿತ್ತಲ್ಲ, ಸೊ ನೀವು ಆಲ್ ಟೈಡ್ ಅಪ್, ಟೈ, ಓಕೆ. ಸೊ ಮೈಟ್ ಬಿ ನೀವು ಅದರಿಂದ ಹೊರಗೆ ಬರಬೇಕು, ಇದರಿಂದ ಸಹಾಯದಿಂದ ನೀವು ಹೊರಗೆ ಬರಬಹುದು, ಓಕೆ. ಸೊ ಕಟ್ ಹಾಕ್ದಂಗೆ ಆಗಿದೆ ನಿಮಗೆ, ಓಕೆ. ಸೊ ನೆಕ್ಸ್ಟ್ ನೋಡೋಣ. ಅಗೇನ್ ಐ ಇದೆ, ಸೊ ಮತ್ತೊಂದು ಆರ್ ಇದೆ, ಓಕೆ. ರೈ, RAI, ರೈ ನಿಮ್ಮ ಸರ್ನೇಮ್ ಇರ್ಬೋದು, RAI, ರೈ, ಓಕೆ. W, ಓಕೆ. WAL, ವಾಲ್, WALL, ವಾಲ್. ಸೊ ವಾಲ್, ಏನೋ ಒಂದು ಗೋಡೆ ಇದೆ, ಆ ಗೋಡೆನ ನೀವು ಪಾರ್ ಮಾಡಬೇಕಾಗಿದೆ. ಇನ್ನೊಂದು ಎಲ್ ಇಲ್ಲ ಅಷ್ಟೇ, ಎನ್ ಇದೆ, ಓಕೆ. ಸೊ ಎನ್, ಓಕೆ. ಆ್ಯಂಟ್ ಮೈಟ್ ಬಿ ನೀವು ನಿಮ್ಮ ಮನೆಯಲ್ಲಿ ತುಂಬ ಇರುವೆಗಳನ್ನು ನೋಡ್ತಾ ಇರ್ಬೋದು. ಸೊ ಕೆಲವೊಂದು ಸತಿ ನಮಗೆ ಅನಿಸ್ತಾ ಇರ್ಬೋದು, ಏಕ್ದಮ್ ಅಚಾನಕ್ಕಾಗಿ ನಮ್ಮ ಮನೆಯಲ್ಲಿ ಯಾಕೆ ಇಷ್ಟಕ್ಕೊಂದು ಇರುವೆಗಳು ಅಂತ. ಸೊ ಇರುವೆಗಳು ಸುಮ್ಮನೆ ಬರಲ್ಲ, ಕೆಂಪು ಇರುವೆಗಳು. ಸೊ ಕೆಂಪು ಇರುವೆಗಳಾಗಲಿ, ದಪ್ಪ ದಪ್ಪ ಕಪ್ಪು ಇರುವೆಗಳಾಗಲಿ ಸುಮ್ಮನೆ ಬರೋದಿಲ್ಲ. ಸೊ ಕೆಲವೊಂದು ಸಣ್ಣ ಸಣ್ಣ ಕಪ್ಪು ಇರುವೆಗಳಿರುತ್ತೆ, ಅದು ಫ್ರೆಂಡ್ಲಿ ಆಗಿರುತ್ತೆ. ಬಟ್ ಕೆಲವೊಂದು ಕೆಂಪು ಇರುವೆಗಳು ಬರುತ್ತೆ, ಆ್ಯಂಡ್ ಅದು ಅಚಾನಕ್ಕೆ ಬಂದಾಗ ಅದು ಸುಮ್ಮನೆ ಬರೋದಿಲ್ಲ. ಮೈಟ್ ಬಿ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಪರ್ಸನ್ ಲೈಫಲ್ಲಿ, ಇಲ್ಲ ನಿಮ್ಮ ಲೈಫಲ್ಲಿ ಎನಿಮೀಸ್ ಬಹಳ ಇದ್ದಾರೆ. ಸೊ ನೀವು ಅವ್ರನ್ನ ನೋಡಬೇಕು, ಹುಷಾರಾಗಿ ಇರಿ ಅನ್ನೋದನ್ನು ಸಂಕೇತ ಕೊಡುತ್ತೆ ಆ್ಯಂಟ್, ಓಕೆ. ಇಲ್ಲ ನೀವು ಆ್ಯಂಟಿನ ಥರ ಶ್ರಮ ಪಡಬೇಕು ಅನ್ನೋದನ್ನು ಹೇಳ್ತಾ ಇದೆ, ಓಕೆ. ಎಫ್ ಬರ್ತಾ ಇದೆ, FAT, ಫ್ಯಾಟ್. ಸೊ ಯಾರೋ ಒಬ್ಬರು ಇಲ್ಲಿ ದಪ್ಪ ಇದ್ದೀರಾ. ಸೊ ನೀವು ದಪ್ಪ ಇದ್ದರೆ ಯೋಚನೆ ಮಾಡಬೇಡಿ, ಓಕೆ. ಸೊ ಡಯಟ್ ಆದಷ್ಟು ಮಾಡಿ ಆ್ಯಂಡ್ ಎಕ್ಸಸೈಸ್ ಮಾಡಿ, ಹೆಲ್ತಿಯಾಗಿರೋದನ್ನು ನೋಡಿ, ಓಕೆ. ಸೊ ಡಯಟ್ ಮಾಡಿ ಸ್ಲಿಮ್ ಆಗಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಫಿಟ್ ಆಗಿದ್ರೆ ಅದೇ ಒಳ್ಳೆಯದು, ಓಕೆ. ಸೊ ಮೈಂಡ್ ಬಾಡಿ ಸೋಲ್ ಚೆನ್ನಾಗಿರುತ್ತೆ, ಓಕೆ. FAT, ಫ್ಯಾಟ್ ಆಯಿತು. ದೆನ್ ಏನಿದೆ, ವಾಂಟ್, WANT, ವಾಂಟ್. ಸೊ ಏನೋ ಒಂದು ನಿಮಗೆ ಬೇಕಾಗಿದೆ, ಓಕೆ. ಸೊ ವಾಂಟ್ ಟು ಫೈಂಡ್ ದ ಲೈ, ಎಸ್. ಸೊ ಮೈಟ್ ಬಿ ಏನೋ ಒಂದು ಹುಡುಕಾಟ ಇದೆ, ಏನೋ ಒಂದು ತಪ್ಪಿ ನಡೀತಾ ಇದೆ ಗೊತ್ತಿದೆ, ಬಟ್ ಅದರ ಒಂದು ಸುಳಿವು ಸಿಗ್ತಾ ಇಲ್ಲ ನಿಮಗೆ. ಬಟ್ ನಿಮಗೆ ಖಂಡಿತ ಸಿಗುತ್ತೆ, ಓಕೆ. ಸಕ್ಸಸ್ ಅಂತೂ ಇದೆ, ಓಕೆ. ಇದೆ ಮತ್ತು ಸೊ ಮೈಟ್ ಬಿ ವೆಯ್ಟ್ ಕಾರ್ಡ್ ಅದಕ್ಕೆ ಬರ್ತಾ ಇದೆ. ಮೈಟ್ ಬಿ ಯಾರೋ ಒಬ್ಬರು ನಿಮಗೆ ಸಹಾಯ ಮಾಡಬಹುದು ಅದರಲ್ಲಿ, ಓಕೆ. ಆರ್ ಇದೆ, ಓಕೆ. ಫ್ರೀ, FREE, ಇನ್ನೊಂದು ES, ಫ್ರೀ ಮಾಡ್ಕೊತಾ ಇದ್ದೀರಾ ನಿಮ್ಮನ್ನು ನೀವು, ಓಕೆ. ಸೊ ಮೈಟ್ ಬಿ ಯು ವಾಂಟ್ ಟು ಫ್ರೀ ಯುವರ್ ಸೆಲ್ಫ್, ಓಕೆ. ಮೈಟ್ ಬಿ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಬೇಕು ಅಂತಿದ್ದೀರಾ, ಓಕೆ. ಲರ್ನ್, LEARN, ಲರ್ನ್. ಸೊ ಏನೋ ಒಂದು ಕಲಿಬೇಕು ಅಂತಿದ್ದೀರಾ, ಕಲೀರಿ, ಓಕೆ. ಸೊ ನಿಮ್ಮ ತಪ್ಪಲ್ಲಿ ಏನಾರ ಪಾಠ ಇದ್ದರೆ ಕಲೀರಿ. ಸೊ ಏನೋ ಒಂದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ, ಓಕೆ. ಸೊ ಮತ್ತೊಂದಿದೆ T, ಫ್ರೀಸ್,
ಫ್ರೀಸ್, FRZE, ಫ್ರೀಸ್. ಸೊ ನೀವು ಫ್ರೀಸ್ ಆಗಿದ್ದೀರಾ ಒಂದೇ ಜಾಗದಲ್ಲಿ. ಸೊ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಳಿ. ಅಗೇನ್ ಸೇಮ್ ಥಿಂಗ್. ಓಕೆ, ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ಜಾಗದಿಂದ ಒಂದು ಉತ್ತಮ ಜಾಗಕ್ಕೆ ನೀವು ಹೋಗ್ತೀರಾ. ಓಕೆ, ಇಟ್ ಓಕೆ, ಫ್ರೀಸ್ ಇಟ್. ಸೊ ನಿಮ್ಮ ಪಾಸ್ಟನ್ನು ನೀವು ಫ್ರೀಸ್ ಮಾಡಿ, ಏನು ನೆಗೆಟಿವಿಟಿ ಅದನ್ನು ಫ್ರೀಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಈಸ್ ಅಗೇನ್ ದ T. ಓಕೆ, ಸೊ ನಿಮಗೆ ಇದರಲ್ಲಿ ಏನಾರ ಮೆಸೇಜ್ ಬಂತು ಅಂದರೆ ಖಂಡಿತ ಹೇಳಿ. ಓಕೆ, ಸೊ ಇಷ್ಟು ಮೆಸೇಜ್ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ V. ಓಕೆ, ಮೈಟ್ ಬಿ ಸಮಥಿಂಗ್, ಯಾವುದೋ ವ್ಯಾಟ್ ಪ್ರಕಾರ ಏನೋ ಒಂದು ನಡೀತಾ ಇದೆ. ಮೈಟ್ ಬಿ ಲೀಗಲ್ ಮ್ಯಾಟರ್ಸ್ ಇರ್ಬೋದು. ವ್ಯಾಟ್ ಇದೆ. ಓಕೆ, ಐ ಡೋಂಟ್ ನೋ, ನಿಮಗೆ ಬೆಟರಾಗಿ ಗೊತ್ತಿರುತ್ತೆ ಅದ್ರ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ VAN, ವ್ಯಾನ್. ಸೊ ಮೈಟ್ ಬಿ ನೀವು ವ್ಯಾನ್ನ ತೊಗೊಬೇಕು ಅಂತಿದ್ದೀರಾ. ಓಕೆ, ಮೈಟ್ ಬಿ ನೀವು ವ್ಯಾನನ್ನು ಬೈ ಮಾಡಬೇಕು ಅಂತಿದ್ದೀರಾ, ವೆಹಿಕಲ್ನ ಬೈ ಮಾಡಬೇಕು ಅಂತಿದ್ದೀರಾ. ಇಲ್ಲ, ವ್ಯಾನ್ ನಿಮಗೆ ಎಲ್ಲೋ ಒಂದು ಕಡೆ ಸಿಗ್ನಿಫಿಕೆಂಟ್ ಇದೆ ಈ ಒಂದು ಮೆಸೇಜಸ್ಸಲ್ಲಿ. ಓಕೆ, LIGHT, ಲೈಟ್ ಅಂತ ಬರ್ತಾ ಇದೆ. ಬಟ್ ಇಲ್ಲಿ GHT ಇಲ್ಲ, ಅಷ್ಟೇ, GH ಇಲ್ಲ. ಬಟ್ ಆ ಒಂದು ವರ್ಡ್ ಕೂಡ ಬರ್ತಾ ಇದೆ. ವೆಲ್, ಯು ವಿಲ್ ಬಿ ಆಲ್ ರೈಟ್. ಓಕೆ, ನೀವು ಚೆನ್ನಾಗಿರ್ತೀರಾ. ವೆಲ್, WELL, ವೆಲ್, ಆಲ್ ಈಸ್ ವೆಲ್. ಓಕೆ, ವೆಲ್, ಇನ್ನೂ ಒಂದು L ಇಲ್ಲ ಅಷ್ಟೇ. ಓಕೆ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೈ ಪ್ರಿಸ್ಟೆಸ್. ಸೊ ನಿಮ್ಮನ್ನು ನೀವು ತುಂಬ ಸತರ್ಕವಾಗಿ ಇಟ್ಕೋಬೇಕಾಗಿದೆ. ಸೊ ನಿಮ್ಮ ಸಿಚುವೇಷನಲ್ಲಿ. ಓಕೆ, ಸೊ ಏನೇ ಸಿಚುವೇಶನ್ಸಲ್ಲಿ 15 ನೋಡ್ತಾ ಇದ್ದೀನಿ, ಸಾರಿ 51 ನೋಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ನಾನು. ಓಕೆ, ಲವ್, ನಿಮ್ಮ ಲೈಫಲ್ಲಿ ಲವ್ ಬರ್ತಾ ಇದೆ. ಓಕೆ, ಹೊಸ ಪ್ರೀತಿ ಇರಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಬರ್ತಾ ಇದೆ, ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ವಾವ್. ಓಕೆ, ನೆಕ್ಸ್ಟ್ ಏನು ಬರ್ತಾ ಇದೆ, ಟೇಕ್ ದ ರೇನ್ಸ್ ಆಫ್ ಯುವರ್ ಲೈಫ್. ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದ ಈ ಒಂದು ರೀಡಿಂಗ್ ಇರೋದೇ ಅದಕ್ಕೆ. ಓಕೆ, ಮೈಟ್ ಬಿ ನೀವು ನಿಮ್ಮ ಲೈಫಿನ ಒಂದು ಹಿಡಿತ ಏನಿದೆ ತಗೋಬೇಕಾಗಿದೆ ನಿಮ್ಮ ಕೈಯಲ್ಲಿ. ಓಕೆ, ಸೊ ಅದು ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಬೇರೆ ದಿಕ್ಕಿಗೆ. ಸೊ ಅದನ್ನು ಹಿಡಿದಿಟ್ಕೊಳ್ಳಿ. ಟು ಸಿ, ಏನೋ ಒಂದು ನೀವು ನೋಡಬೇಕಾಗಿದೆ. ಓಕೆ, ಸೊ ಟು ಸಿ ಇರೋದು ನಿಮ್ಮ ಕ್ರೌನ್ ಚಕ್ರನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ. ಓಕೆ, ಕ್ಲೋವರ್, ಲಕ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ನೆಕ್ಸ್ಟ್ ಡೈಮಂಡ್, ಮೈಟ್ ಬಿ ನೀವು ಎಂಗೇಜ್ಮೆಂಟ್ ಆಗೋರಿದ್ದೀರಾ ನೆಕ್ಸ್ಟ್. ಓಕೆ, ಆ್ಯಂಡ್ ಕ್ರಿಯೇಟಿವಿಟಿ. ಸೊ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಇದೆ. ಎಂಪ್ರೆಸ್ ಕಾರ್ಡ್. ಓಕೆ, ಸೊ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾದಾಗ ನಿಮ್ಮ ಮೆಮೊರಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಲೈಫನ್ನು ಡೀಲ್ ಮಾಡೋ ಒಂದು ಕರೇಜ್ ಬರುತ್ತೆ. ಓಕೆ, ಆ ಪವರಿಂದ. ಸೊ ಟ್ರುತ್. ಸೊ ನಾನೇನು ಹೇಳಿದೆ, ಏನೋ ಒಂದು ನಿಜಾಂಶ, ಆ ನಿಜಾಂಶ ಹೊರಗೆ ಬರಲಿದೆ, ತುಂಬ ಬೇಗ ಬರೋದಿದೆ. ಓಕೆ, ಯುವರ್ ಬ್ಯೂಟಿ. ಸೊ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಯು ಆರ್ ಇನ್ ಯುವರ್ ಪವರ್, ಎಂಪ್ರೆಸ್ ಪವರ್, ಹೈ ಪ್ರಿಸ್ಟೆಸ್ ಪವರ್. ಓಕೆ, ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್. ಎಕ್ಸಾಕ್ಟ್ಲಿ, ನಿಮ್ಮನ್ನು ನೀವು ನಂಬಿ. ಓಕೆ, ಟ್ರುತ್, ಅಗೇನ್ ಟ್ರುತ್ ಬರ್ತಾ ಇದೆ. ಸೊ 2 ಸತಿ ನಿಜಾಂಶ ನಿಮಗೆ ಗೊತ್ತಾಗತ್ತೆ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ನೀವು ಯಾವುದೇ ಒಂದು ಪ್ರಶ್ನೆ ಇರ್ಬೋದು, ಗೊಂದಲ ಇರ್ಬೋದು, ನಿಮಗೆ ಖಂಡಿತ ನಿಜಾಂಶ ಗೊತ್ತಾಗುತ್ತೆ. ಸೊ ನಿಮಗೆ ಗೊತ್ತಿದ್ದರೆ ಅದ್ರ ಮೇಲೆ ನೀವು ಆ್ಯಕ್ಷನ್ ತೊಗೊತೀರಾ. ಸೋಲ್ಫುಲ್ ಲವ್ ಅವೇಟ್. ಸೊ ನಿಮಗೆ ನಿಜವಾದ ಪ್ರೀತಿಯ ಒಂದು ಸೋಲ್ಮೇಟ್ ಆಗಿರ್ಬೋದು, ಟ್ರೂ ಟ್ವಿನ್ ಫ್ಲೇಮ್ಸ್ ಆಗಿರ್ಬೋದು, ಇಲ್ಲ ಟ್ರೂ ಪಾರ್ಟ್ನರ್ ಇರ್ಬೋದು, ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಓಕೆ, ಅದು ಫ್ರೆಂಡ್ ಆಗಿರ್ಬೋದು, ಸಿಸ್ಟರ್ ರೀತಿಯಲ್ಲಿ ಆಗಿರ್ಬೋದು, ಬಟ್ ನಿಮಗೆ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಟ್ರಾವೆಲ್ ಅವೇಟ್. ಸೊ ನಾನು ಹೇಳ್ದಂಗೆ ಮೈಟ್ ಬಿ ನೀವು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬಹುದು. ಓಕೆ, ಸೊ ಲೋಟಸ್ ಇದೆ. ಸೊ ಲೋಟಸ್ ಲಕ್ಕನ್ನು ಹೇಳುತ್ತೆ, ಫೈನಾನ್ಸಸ್ನ ಹೇಳುತ್ತೆ, ನೆಮ್ಮದಿನ ಹೇಳುತ್ತೆ. ದ ಸೇಮ್ ಕಾರ್ಡ್, ರಿಸಿಪ್ಟಿವಿಟಿ. ಓಕೆ, ನೀವೇನನ್ನ ರಿಸೀವ್ ಮಾಡ್ತೀರಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ರಾಸ್ಪೆರಿಟಿ, ನಾನು ಹೇಳಿದ್ನಲ್ಲ. ಸೊ ಫೈನಾನ್ಸಸ್, ಪ್ರಾಸ್ಪೆರಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಬೆಳೀತಾ ಇದೆ. ಓಕೆ, ಸೊ
ಲಾಸ್ಟ್ ಆಬ್ಜೆಕ್ಟಿವ್ಸ್ ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಆಬ್ಜೆಕ್ಟಿವ್ ಏನಿದೆ ಅದನ್ನು ನೀವು ಕಳ್ಕೊಂಡಿದ್ದೀರಾ. ಸೊ ಲೈಫ್ ಹೇಗಿದೆ, ಅದನ್ನು ನಾವು ಹೇಗೆ ಲೀಡ್ ಮಾಡಬೇಕು, ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವುದರ ಯೋಚನೆನ ನಾವು ಬಿಟ್ಬಿಡಬೇಕು ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇಲ್ಲ. ಪೈಲಿಲ್ಲ, ಕಲೆಕ್ಟಿವ್ ರೀಡಿಂಗ್ ಇದು. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಟು ಹ್ಯಾವ್ ಬೇಬಿ. ಸೊ ಮೈಟ್ ಬಿ ಈವನ್ ಎಂಪ್ರೆಸ್ ಕಾರ್ಡ್ ಇಲ್ಲಿ ಇನ್ನೊಂದು ಏನು ಹೇಳುತ್ತೆ ಅಂದರೆ, ಮೈಟ್ ಬಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಲೈಫಲ್ಲಿ ಬೇಬಿ ಬರ್ತಾ ಇದೆ. ಓಕೆ, ಆರಲ್ಸು ಬೇಬಿ ಬರ್ತಾ ಇದೆ, ಗೊತ್ತಿಲ್ಲ. ಸೊ ವಿಸ್ಡಮ್. ಸೊ ಓಕೆ, ಈವಿಲ್ ಐ, ವಿಸ್ಡಮ್. ಸೊ ಮೈಟ್ ಬಿ ನೀವು ಪ್ರೊಟೆಕ್ಟೆಡ್ ಆಗಿರೋ ಅವಶ್ಯಕತೆ ಇದೆ. ಸೊ ಈವಿಲ್ ಐ ಬ್ರೇಸ್ಲೆಟ್ಸ್ನ ಹಾಕ್ಕೊಳ್ಳಿ. ಓಕೆ, ಬ್ಲ್ಯಾಕ್ ಟರ್ಮಾಲಿನ ಇಟ್ಕೊಳ್ಳಿ ನಿಮ್ಮ ಪರ್ಸಲ್ಲಿ ಇಲ್ಲ ನಿಮ್ಮ ಪಿಲ್ಲೋ ಕೆಳಗೆ. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲ ಬ್ಲ್ಯಾಕ್ ಆನೆಕ್ಸ್ ಬರುತ್ತೆ, ಅದನ್ನು ಕೂಡ ನೀವು ವೇರ್ ಮಾಡಬಹುದು. ಸೊ ವಿಸ್ಡಮ್ ಹೇಳ್ತಾ ಇದೆ. ಸೊ ನೀವು ಈ ಒಂದು ರೀಡಿಂಗಲ್ಲಿ ಹೈ ಪ್ರಿಸ್ಟೆಸ್ ಇದ್ದಾರೆ ಆ್ಯಂಡ್ ಸರಸ್ವತಿ ಇದ್ದಾರೆ ಆ್ಯಂಡ್ ವಿಸ್ಡಮ್ ಇಲ್ಲ ಅಂದರೆ ಹೇಗೆ. ಸೊ ನಿಮ್ಮ ವಿಸ್ಡಮಿಂದ ನಿಮ್ಮ ಈವಿಲ್ ಐನ ನೀವು ತೆಗಿಬಹುದು. ಓಕೆ, ಸತರ್ಕರಾಗಿರಿ. ಓಕೆ, ಹೋಮ್. ಸೊ ಮೈಟ್ ಬಿ ಯಾರೋ ಒಬ್ಬರು ಇಲ್ಲಿ ಮನೇನ ಬೈ ಮಾಡೋರಿದ್ದೀರಾ, ಇಲ್ಲ ನಿಮ್ಮ ಮನೆಯವ್ರ ಜೊತೆ ಒಂದಾಗೋರಿದ್ದೀರಾ. ಕಾನ್ಫ್ಲಿಕ್ಟ್ಸ್ ಇದೆ ನಿಮ್ಮ ಲೈಫಲ್ಲಿ. ಸೊ ಆ ಕಾನ್ಫ್ಲಿಕ್ಟ್ಸ್ನ ಸರಿ ಮಾಡ್ಕೊಳ್ಳಿ. ಜರ್ನಿ ಇದೆ. ಸೊ ಮೈಟ್ ಬಿ ನೀವು ನಿಮ್ಮ ಜರ್ನಿನ ಶುರು ಮಾಡ್ತೀರಾ. ಓಕೆ, ಸೊ ಹಳೆದನ್ನು ಬಿಟ್ಟು ಈಗಲ್ ಫ್ರೀಡಮ್. ಸೊ ಈಗಲ್ ಹೇಗೆ ಅಂದರೆ, ಎಷ್ಟೇ ಮೇಲೆ ಹೋಗಲಿ ಅದು ಕೆಳಗಡೆ ಕನೆಕ್ಷನ್ನ ಕಟ್ ಮಾಡ್ಕೊಳ್ಳೋದಿಲ್ಲ. ಮೈಟ್ ಬಿ ಅದು ಗೊತ್ತಿದೆ, ನಾನು ಮೇಲೆ ಎಷ್ಟೇ ಹಾರಲಿ ನನಗೆ ಕೆಳಗೆ ಏನಾಗ್ತಾ ಇದೆ, ಏನು ಗತಿವಿಧಿಗಳಾಗ್ತಾ ಇದೆ, ಏನು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಅದ್ರ ಮೇಲೂ ಗಮನ ಕೊಡಬೇಕು. ಇಲ್ಲಾಂದರೆ ನಾನು ನನ್ನ ಆಪರ್ಚುನಿಟಿನ ಕಳ್ಕೊತೀನಿ. ಸೊ ಆ ಒಂದು ಆಬ್ಜೆಕ್ಟಿವ್ ನೀವು ಇಟ್ಕೋಬೇಕಾಗಿದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಸಕ್ಸಸ್ ಅವೈಟ್ಸ್. ಸೊ ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಯ್ತಾ ಇದೆ. ಸೊ ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಒಂದು ಡಿಸೈರ್ ಏನಿದೆ, ನಿಮ್ಮ ಒಂದು ವಿಶ್ ಏನಿದೆ ಅದು ಫುಲ್ಫಿಲ್ ಆಗಲಿದೆ. ಓಕೆ, ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ವಾವ್, ಸೂಪರ್. ಸೊ ಹೈ ಪ್ರಿಸ್ಟೆಸ್ ನಥಿಂಗ್ ಬಟ್ ಇಂಟ್ಯೂಷನ್. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಇಲ್ಲಿ ಟ್ರಸ್ಟ್ ಮಾಡಬೇಕಾಗಿದೆ. ಸೊ ಕ್ರೌನ್ ಬಂದಿದೆ. ಯು ಫೌಂಡ್ ಅ ಟ್ರೂ ಲವ್. ಸೊ ನಿಮ್ಮ ಲೈಫಿನ ಒಂದು ಟ್ರೂ ಲವ್ನ ನೀವು ಇಲ್ಲಿ ಟ್ರೂ, ಎಕ್ಸಾಕ್ಟ್ಲಿ, TRUE, ಟ್ರೂ ಆ್ಯಂಡ್ ಟ್ರೂತ್. ಏನೋ ಒಂದು ನಿಜಾಂಶ ಗೊತ್ತಾಗ್ತಾ ಇದೆ, ನಿಮ್ಮ ಲೈಫಲ್ಲಿ ಟ್ರೂ ಲವ್ ಬರ್ತಾ ಇದೆ. ಓಕೆ, ಸೊ ಸಿಂಕ್ರನಿಸಿಟೀಸ್ ಇದನ್ನೇ ಹೇಳೋದು. ಓಕೆ, ಸೊ ಲವ್ ಯು ಸ್ವೀಟ್ ಗರ್ಲ್. ಸೊ ಯಾರೋ ಒಬ್ಬರು ಇಲ್ಲಿ ನಿಮ್ಮನ್ನು ಲವ್ ಯು ಸ್ವೀಟ್ ಗರ್ಲ್ ಅಂತ ಹೇಳ್ತಾರೆ, ಇಲ್ಲ ಲವ್ ಯು ಸ್ವೀಟ್ ಬಾಯ್ ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಗುಡ್ ಥಿಂಗ್ಸ್ ಹ್ಯಾಪನ್ ಆಗ್ತಾ ಇದೆ, ಬೇರ್ ಪಾವಿದೆ, ಗುಡ್ ನ್ಯೂಸ್ಗಳು ಬರ್ತಾ ಇದೆ. ಓಕೆ, ಅತಿ ಶೀಘ್ರದಲ್ಲಿ. ಓಕೆ, ಸೊ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ಏನಿದೆ, ನಿಮ್ಮ ಲೈಫ್ ಪಾತ್, ನಿಮ್ಮ ಗೋಲ್ ಏನಿದೆ ಅನಿಸುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ನೀವು ಯಾವಾಗ ರೈಟ್ ಪಾತಲ್ಲಿ ಇರ್ತೀರಲ್ಲ, ನಿಮ್ಮ ಲೈಫಲ್ಲಿ ಏನು ಕರೆಕ್ಟ್ ಆಗಬೇಕು ಅದು ಖಂಡಿತ ಆಗುತ್ತೆ. ಸೊ ನೀವು ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂದರೆ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಡಿಲೇ ಆಗುತ್ತೆ, ಇಲ್ಲ ಆಗೋದೇ ಇಲ್ಲ. ಸೊ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನು ಒನ್ಸ್ ಯೂನಿವರ್ಸಿಗೆ ಹೇಳಿ ಆ್ಯಂಡ್ ಬಿಟ್ಟಾಕಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಸ್ಟ್ರೆಂತ್ ಇದೆ. ಸೊ ಅಗೇನ್ ನಿಮ್ಮ ಲೈಫಲ್ಲಿ ನೀವು ಸ್ಟ್ರೆಂತನ್ನು ಗಳಿಸ್ಕೊತಾ ಇದ್ದೀರಾ. ಬಿಗ್ ಮೌಂಟೇನ್ಸ್, ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರಲಿದೆ. ಸೊ ಹೈ ಪ್ರಿಸ್ಟೆಸ್ ನಿಮಗೆ ಈ ಒಂದು ಮೆಸೇಜಸ್ನ ಕೊಡಬೇಕು ಅಂತಿದ್ರು. ಸೊ ಈ ಒಂದು ಮೆಸೇಜಸ್ ನಿಮಗೆ ಖಂಡಿತ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರಿಗಾಗಿದೆಯೋ ನನಗೆ ಖುಷಿ ಇದೆ ಈ ಒಂದು ರೀಡಿಂಗ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಈ ರೀಡಿಂಗ್ನ ನೋಡಿದ್ದೀರಾ ಆ್ಯಂಡ್ ನನ್ನ ಜೊತೆ ಪೇಷನ್ಸಲ್ಲಿ ಇದ್ದಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ.